ಬೇಗ 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 ಹಿಡಿದ್ಬಿಡ್ತೀನಿ, ಓಡು ಬೇಗ, ತಪ್ಪಿಸ್ಕೋ. ಸಿಕ್ಕಾಕೊಂಡು ಸಿಕ್ತೆ ಈಗ. ಓಡು ಓಡು, ಬೇಗ ಓಡು. ಸಿಕ್ತೆ. ನೀನ್ ನನ್ನನ್ನು ಹಿಡಿಯಕ್ಕಾಗಲ್ಲ. ನೋಡು, ಸಿಕ್ತೆ. ನಾನು ನಿನ್ ಜೊತೆ ಯಾವಾಗಲೂ ಆಡ್ತಿರ್ತೀನಿ. ಇದಕ್ಕೆ ಸಿಟಿಗೆ ಥ್ಯಾಂಕ್ ಯು ಹೇಳಲೇಬೇಕು. I love you. ಹೇಗಿದ್ದೀರಾ? ಸಂಡೇ. ಸಿಟಿ ಬಸ್ ಇದೆಯಲ್ವಾ? ಸರಿ, ಬರ್ತೀನಿ ಬಿಡಿ. ಮ್ಯಾಮ್, ಅಯ್ಯೋ, ಓಕೆ. ಸರನ್ ಕರಿತೀನಿ ರೀ. ಐ ಆಮ್ ರಿಯಲಿ ಸಾರಿ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅವಳು ಮತ್ತೆ ಪ್ರೆಗ್ನೆಂಟ್ ಆಗ್ಬೋದಾ? ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ನನಗೀಗಲೂ ಅರ್ಥ ಆಗ್ತಾ ಇಲ್ಲ. ಹೇ, ಏನೂ ಆಗಲ್ಲ. ಮಗುಗೇನಾಗಿತ್ತು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಓಕೆ? ಇಲ್ಲ ಬಿಲ್, ಪ್ಲೀಸ್ ಹೀಗೆ ಮಾತಾಡಬೇಡ. ಮಗು ಗರ್ಭದಲ್ಲಿದ್ದಾಗಲೇ ಈ ತೊಂದರೆಗೆ ಗುರಿಯಾಗಿತ್ತು ಅನ್ನೋ ಅನುಮಾನ ಇದೆ. ಅದು ನಮ್ಗೆ ಯಾರಿಗೂ ಗೊತ್ತಾಗಲೇ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ, ನನಗೆ ಗೊತ್ತು. ನನಗೆ ನನ್ನ ಮಗು ಮೇಲೆ ನಂಬಿಕೆ ಇದೆ. ಮಿಸಸ್ ಟಿ ಆಂಜಲ್, ನಿಮ್ಮ ನೋವು ಏನು ಅಂತ ನಮಗೆ ಅರ್ಥ ಆಗತ್ತೆ. ಇಲ್ಲ, ನಿಮಗಿದು ಅರ್ಥ ಆಗಲ್ಲ. ಹೇ ಆಶ್, ನಿಮಗಿದು ಯಾವತ್ತೂ ಅರ್ಥನೂ ಆಗೋದಿಲ್ಲ. ಹೇ ಸುಮ್ನಿರು, ಬಾ ಹೋಗೋಣ. ಏನೂ ಆಗಲ್ಲ, ನನ್ನ ಮಾತು ಕೇಳು, ಎಲ್ಲ ಆರಾಮಾಗಿರುತ್ತೆ. ದಯವಿಟ್ಟು ನನ್ನಿಂದ ದೂರ ಇದ್ಬಿಡು. ಆಶ್, ಮ್ಯಾಮ್, ನಾನು ಕ್ಲೀನ್ ಮಾಡ್ತೀನಿ ಬಿಡಿ. ಪರವಾಗಿಲ್ಲ ಸಿಟಿ, ನಾನೇ ಮಾಡ್ತೀನಿ. ನಂಗೆ ಸ್ವಲ್ಪ ಸುಸ್ತಾಗಿದೆ ಅನ್ಸುತ್ತೆ. ಹೌದು ಮ್ಯಾಮ್. ಮ್ಯಾಮ್, ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಸಾರಿ, ನೆನ್ನೆ ಸ್ವಲ್ಪ ಲೇಟ್ ಆಯಿತು. ಗುಡ್ ಮಾರ್ನಿಂಗ್ ಸಿಟಿ.
ಇವತ್ತು ಲೇಟ್ ಆಗ್ಬೋದು, ವೆಯ್ಟ್ ಮಾಡಬೇಡ. ಓಕೆ, ಲವ್ ಯು. ಸಿಟಿ ಆ? ಮುಂದಿನ ಬಾಗ್ಲ ಹತ್ರ ಇನ್ನೂ ಗಲೀಜಿದೆ, ಅದನ್ನ ಕ್ಲೀನ್ ಮಾಡೋದನ್ನ ಮರಿಬೇಡ, ಇಲ್ಲಾಂದ್ರೆ ಫ್ಲೋರ್ ಎಲ್ಲ ಹಾಳಾಗತ್ತೆ. ಆಯ್ತು ಸರ್. ಸಾರಿ ನೋಡ್ಲಿಲ್ಲ. ಯಾರೋ ತುಂಬಾ ಆತ್ರದಲ್ಲಿರೋ ಹಾಗಿದೆ. ಇಲ್ಲ, ನಾನು ನೋಡ್ಲಿಲ್ಲ. ಹೇ, ತೊಂದ್ರೆ ಇಲ್ಲ. ನೈಸ್ ಟೈ, ನಿನಗ್ ಚೆನ್ನಾಗಿ ಕಾಣ್ತಾ ಇದೆ. ಆಹಾ, ನಮ್ ಬಾಸ್ ಕೂಡ ನನ್ನ ಟೈ ಮತ್ತೆ ನನ್ನ ಕಣ್ಣ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ ಅನ್ಕೋತೀನಿ. ನೀನ್ ಬದ್ಲಾಗೋದೇ ಇಲ್ಲ ಬಿಡು. ಸರಿ, ಆಕ್ಚುಲಿ ಅವಳು ಸ್ವಲ್ಪ ಸುಸ್ತಾಗಿದ್ದಾಳೆ, ನೀನ್ ನೋಡಿದ್ರೆ ಖುಷಿ ಪಡ್ತಾಳೆ. ಹೌದ್ ಸರಿ. ಜಾಸ್ತಿ ತೊಂದರೆ ಕೊಡಬೇಡ ಅವಳಿಗೆ. ನೀನ್ ಯಾಕೆ ಬೇಗ ವಾಪಸ್ ಬರ್ಬಾರ್ದು? ನಾನ್ ಹೇಗ್ ಟ್ರಬಲ್ ಮಾಡ್ತೀನಿ ಅಂತ ನೋಡಕ್ಕೆ. ಗುಡ್ ಮಾರ್ನಿಂಗ್. ಆಶ್, ಸಿಟಿ, ಗುಡ್ ಮಾರ್ನಿಂಗ್ ಮ್ಯಾಮ್. ದೇವ್ರೆ, ನೀನ್ ಹೆದರ್ಸ್ಬಿಟ್ಟೆ ನನ್ನ. ಸಾರಿ ಮ್ಯಾಮ್. ನೀನ್ ಈ ತರ ಮಾಡಬಾರ್ದು. ನನಗೆ ಗೊತ್ತು ಈ ಮನೆಗೆ ತುಂಬಾ ಕೆಲಸ ಮಾಡ್ತೀಯ ಅಂತ, ಆದ್ರೆ ಇಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಕಲಿಬೇಕು. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಮೇಡಮ್ ರೂಮಲ್ಲಿದ್ದಾರೆ. ಆಯ್ತು. ಗುಡ್ ಮಾರ್ನಿಂಗ್ ನಯೋಮಿ. ನಿನಗೆ ಗೊತ್ತಾ ಆಶ್, ನಾನು ನಿನಗೆ ಹೇಳಲೇಬೇಕು, ಆ ಸಿಟಿ ಬಗ್ಗೆ ಯಾವುದೋ ಒಂದು ವಿಚಾರ ಸರಿ ಇಲ್ಲ. ಕಾಫಿ ಕುಡಿತ್ಯಾ? ಹಾ, ನನಗೆ ಅರ್ಥ ಆಗ್ತಾ ಇಲ್ಲ, ನೀವೆಲ್ಲ ಅವಳನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಅವಳಿಂದ ಏನೂ ಆಗಿಲ್ಲ. ಅವಳಿಗೆ ಸರಿಗ್ ಮಾತಾಡಕ್ ಬರಲ್ಲ, ಆದ್ರೆ ಕೆಲಸ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಡೋಂಟ್ ವಾರಿ. ದೇವ್ರೆ, ಸರಿ ಬಿಡು. ಅವಳು ನಿನ್ ಜೊತೆ ತುಂಬಾ ದಿನಗಳಿಂದ ಇದ್ದಾಳೆ, ಮತ್ತೆ ಅವಳ ಫ್ಯಾಮಿಲಿ ಯಾರೂ ಇಲ್ಲ, ಅವಳ ಗಂಡ ಕೂಡ ಸತ್ತೋಗಿದ್ದಾನೆ, ಈ ವಿಚಾರ ಗೊತ್ತಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರಿಗೂ ನನ್ನಷ್ಟು ಪರಿಸ್ಥಿತಿಗಳು ಅರ್ಥ ಆಗಲ್ಲ, ಮತ್ತೆ ಅವಳು ಒಂದು ಸ್ವಲ್ಪ ವಿಚಿತ್ರ. ಸಾಕ್, ನಿಲ್ಲಿಸ್ತ್ಯಾ? ಹೌದು, ಏನ್ ಇಷ್ಟು ಬೆಳಗ್ಗೆ ಎದ್ಬಿಟ್ಟು ನೇರವಾಗಿ ಬಂದ್ಬಿಟ್ಟಿದ್ಯಾ? ಅದು ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ನೀನು ಆಚೆ ಕಡೆ ಹೋಗಿ ತುಂಬ ದಿನಗಳಾಯ್ತು ಅಂತ. ಯಾವಾಗಲೂ ಇದೇ ಹಳೆ ಮನೆಯೊಳಗೆ ಕೂತಿರೋದು ಅಷ್ಟು ಒಳ್ಳೇದಲ್ಲ. ನನಗಿಲ್ಲಿ ಮಾಡೋಕ್ ತುಂಬಾನೇ ಕೆಲಸ ಇದೆ. ಸಿಂಗಾಪುರಿಂದ ನಾವು ಬಂದ್ಮೇಲೆ ಏನೇನೂ ಅನ್ಪ್ಯಾಕ್ ಮಾಡೇ ಇಲ್ಲ. ಸೊ ನಂಗೆ ಮಾಡೋಕ್ ತುಂಬಾ ಕೆಲಸ ಇದೆ, ಹೊರಗೆ ಬರಕ್ ಆಗೋದೇ ಇಲ್ಲ. ಆಯ್ತು, ನೀನು ಸರಿ, ಆದರೆ ನಿನ್ಗಿಲ್ಲಿ ಮನೆ ಕೆಲಸದವಳು ಸಿಟಿ ಇದ್ದಾಳೆ. ಸೊ ನಾವಿಬ್ರು ಇವತ್ತು ಸ್ಪಾಗ್ ಹೋಗೋಣ, ಮತ್ತೆ ಉಳ್ದಿರೋ ಮನೆ ಕೆಲಸನೆಲ್ಲ ಅವಳಿಗೆ ಬಿಟ್ಬಿಡು. ಕಮ್ ಆನ್, ಅವಳ ಕೆಲಸನ ಅವಳು ಚೆನ್ನಾಗೇ ಮಾಡ್ತಾಳೆ ಅಂತ ಹೇಳ್ತೀಯ ಅಲ್ವಾ ನೀನು? ನೀನಿದೆಯಲ್ಲ ನೀನು. ಗೊತ್ತು ನನಗೆ, ಅದಕ್ಕೆ ನಾನಿನ್ನು ನಿನ್ನನ್ನು ಹ್ಯಾಂಡ್ಲ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೋ, ಕಮ್ ಆನ್, ಹೊರಡೋಣ. ಬಾ, ಲೆಟ್ಸ್ ಗೋ, ಬಾ ಬಾ ಹೊರಡೋಣ. ನಿನಗೆ ಏನು ಗೊತ್ತಿಲ್ಲ, ಹೋಗ್ಲಿ ಬಿಡು. ಬಾ. ಹಾ, ಬಂದೆ. ವಾವ್, ನೀನ್ ಸೂಪರ್. ಮನೆ ಕೆಲ್ಸದವಳನ್ನ ನೆಲನ್ ಕ್ಲೀನ್ ಮಾಡಕ್ ಹೇಳ್ಬೇಕು. ಎಷ್ಟು ಹಾಳಾಗಿದೆ ನೋಡಿ. ಎಸ್ ಮ್ಯಾಮ್. ದೇವ್ರೆ, ನಿಂದ ನನಗ್ ಹಾರ್ಟ್ ಅಟ್ಯಾಕ್ ಆಗೋಗತ್ತೆ. ಸಾರಿ ಮ್ಯಾಮ್. ನಾನ್ ಮನಸ್ ಚೇಂಜ್ ಮಾಡಕ್ಕಿಂತ ಮುಂಚೆ ಬರ್ತೀಯಾ? ಬರ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಮನೆಗೆ ಬರ್ತೀನಿ. ಓಕೆ, ಆಚೆ ಊಟ ಮಾಡೋದ್ ಬೇಡ್ವಾ? ಸೊ ನಿಮ್ಮ ಹೊಸ ಮನೆ ಹೇಗಿದೆ? ಎಲ್ಲ ಅಡ್ಜಸ್ಟ್ ಆಯ್ತಾ? ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಸಿಂಗಾಪುರ್ ತುಂಬಾ ಇಷ್ಟ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಹೌದು, ಅದ್ಭುತವಾಗಿದೆ. ನೀವು ಕೂಡ ನಮ್ಮ ಮನೆಗೆ ಒಂದ್ಸಲ ಊಟಕ್ಕೆ ಬಂದರೆ ಚೆನ್ನಾಗಿರತ್ತೆ. ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಮೊದಲನೇದು ನಿಮ್ಮ ಮನೆ ಊರಿಂದ ಆಚೆ ಇದೆ, ಎರಡನೇದು ಮನೇಲಿ ನೀವಿಬ್ರೇ ಇರ್ತೀರಾ. ಅದಲ್ದನೆ ಮನೇಲಿ ನೀನು ಸ್ಮೋಕ್ ಕೂಡ ಮಾಡೋದೇ ಇಲ್ವಲ್ಲ, ಯಾಕಂದ್ರೆ ಆಶ್ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ ತಾನೆ. ಅದಕ್ಕೆ ನಾವಿಲ್ಲೇ ಪಾರ್ಟಿನ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ನನ್ಗೆ. ಏನ್ ಹೇಳ್ತಾ ಇದೀಯ ಟಾಮ್? ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಸರಿನೇ ತಾನೆ ಹೇಳ್ದೆ? ಹಾಗೆ ನಮ್ ಗರ್ಲ್ ಫ್ರೆಂಡ್ಸ್ನು ಕರ್ಸ್ಕೊಳ್ಳೋಣ. ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ನೀನ್ 5 ವರ್ಷದಿಂದ ಒಂದೇ ಹುಡುಗಿನ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಮಾತ್ರ ನನ್ನ ಹತ್ರ ಹೇಳ್ಬೇಡ, ಸರಿನಾ? ಏನು? ನೋಡ್ದಾ, ನನಗೆ ಗೊತ್ತಾಯ್ತು. ನೋಡ್ದಾ, ನಾಟಕ ಮಾಡ್ತಿದ್ದ ನಾನು.
ಪಾಪ ಅವ್ನ್ ಯಾಕೆ ಗೋಳು ಹೊಯ್ಕೋತ್ಯಾ? ಅವ್ನ್ ಪಾಡಿಗೆ ಅವನ್ನ ಅವನ್ನ ಬಿಟ್ಬಿಡು. ರೇಗಿಸ್ತಾ ಇದ್ರೆ ಒಂಥರ ಮಜಾ ಸಿಗುತ್ತೆ. ಸರಿ, ನಾವಿಲ್ಲಿ ಮಾತಾಡಬೇಕಾಗಿರೋದು ಮುಗ್ದಿದೆ ಅನ್ಸುತ್ತೆ. ಸೊ ಆಶ್ ಇವಾಗ ಅಡ್ಜಸ್ಟ್ ಆದ್ಲಾ ಇಲ್ಲಿಗೆ? ಅವಳು ಈಗ ಓಕೆ. ಅವಳಿಗೆ ನಡೆದಿರೋದನ್ನ ಮರೆಯೋದಕ್ಕಾಗ್ತಿಲ್ಲ. ಅವಳು ದಿನ ಪೂರ್ತಿ ಮನೆಯಲ್ಲೇ ಹಾಸಿಗೆ ಮೇಲೆ ಮಲಗಿರ್ತಾಳೆ. ಅವಳು ಸ್ಟ್ರಾಂಗ್ ಗರ್ಲ್. ಸ್ವಲ್ಪ ಟೈಮ್ ಕೊಡು, ಎಲ್ಲ ಮರ್ತೋಗ್ತಾಳೆ. ನನಗೊತ್ತು. ಹಾಗಿದ್ರೆ ಇಷ್ಟರಲ್ಲೇ ನಮಗೆ ಮನೇಲಿ ಮಗು ಓಡಾಡೋ ಸುದ್ದಿ ಕೊಡ್ತೀರಾ ಅಂತ ಆಯ್ತು. ಬಾಯ್ ಮುಚ್ಚೋ. ಹೌದು, ಅದು ಸಾಧ್ಯ ಅಲ್ವಾ? ಇನ್ನೂ ಒಂದು ವಿಷಯ ಏನು ಅಂತ ಗೊತ್ತಾ? ಕೆಲವೊಂದ್ಸಲ ಈಗಲೂ ನನಗೆ ಮನೇಲಿ ಏನೋ ಓಡಾಡ್ತಿರೋ ಅಂತ ಶಬ್ದ ಕೇಳುತ್ತೆ. ಹಾಗಿದ್ರೆ ನೀನ್ ಇನ್ನೂ ಜೀವನನ ಎಂಜಾಯ್ ಮಾಡ್ಬೇಕು ನೀವು ಅನ್ಸುತ್ತೆ. ಸಾಮಾನ್ಯ ಅಲ್ಲ ಅದನ್ನ ಕಣೋ. ಮಿಸ್ ಮಾಡ್ಕೋತಿದ್ಯಾ ಬಾಯ್ ತಾನೇ? ಮುಚ್ಚಲಿ. Siapa yang punya? Mama ni siapa yang punya? Mama ni siapa yang punya? Rasa sayang Ingat itu remember. Jangan lupa itu don't forget. Aku cinta kau itu I love you. Hanya kamu boleh. ಇವತ್ತು ರಾತ್ರಿ ತುಂಬಾ ಜೋರಾಗಿ ಮಳೆ ಬರೋ ಹಾಗಿದೆ. ಎಸ್ ಮ್ಯಾಮ್. ನೀನ್ ಮಲ್ಗೋಕ್ಕಿಂತ ಮುಂಚೆ ಅದನ್ನ ಒಳಗ್ ತಂದಿಟ್ ಮಲ್ಗೋ. ಮ್ಯಾಮ್, ಸರ್ ಬರೋವರೆಗೂ ನೀವು ಮಲ್ಕೊಳ್ಳಲ್ವಾ? ಹೌದು, ನೀನ್ ಅವಳನ್ನ ಮಳೇಲಿ ನೆನೆಯೋಗ್ ಬಿಟ್ರೆ ಆಮೇಲೆ ಬೇರೆ ಹಾಡನ್ನೇ ಕೇಳ್ಬೇಕಾಗತ್ತೆ. ಬೆಳಗ್ಗೆ ವಾಪಸ್ ಇಟ್ಬಿಡ್ರೋಣ. ಆದರೆ ಮ್ಯಾಮ್. ಆದ್ರೆ ಇದನ್ನ ನೀನು ಸರ್ ಮನೆಗ್ ಬಂದ್ಮೇಲೆ ಹೊರಗಿಡ್ಬೇಕು. ಎಸ್ ಮ್ಯಾಮ್. ಹಾಗೆ ಬೆಳಗ್ಗೆ ಮನೇಲಿ ಮಣ್ಣು ಇಲ್ದೇ ಇರೋ ಹಾಗೆ ನೋಡ್ಕೊ ನೀನು. ಎಸ್ ಮ್ಯಾಮ್. ಗುಡ್ ನೈಟ್ ಸಿಟಿ. ಗುಡ್ ನೈಟ್ ಮ್ಯಾಮ್. ಮ್ಯಾಮ್, ಮ್ಯಾಮ್ ಊಟ ಮಾಡಿ ಮ್ಯಾಮ್. ನೆನ್ನೆಯಿಂದ ಏನೂ ತಿಂದಿಲ್ಲ. ನಮ್ ಜೀವನ ಇದ್ದಕ್ಕಿದ್ದ ಹಾಗೆ ಕತ್ಲೆ ಆದಾಗ ಆಗೋ ಅನುಭವ ಗೊತ್ತಾ? ನಮ್ ಕನ್ಸುಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಾಗ ಹೇಗನ್ಸತ್ತೆ ಅಂತ ಗೊತ್ತಾ? ಎಸ್ ಮ್ಯಾಮ್. ಹೌದು, ನಿಂಗೆ ಗೊತ್ತಿರುತ್ತೆ. ಇಂಡೋನೇಷ್ಯಾದ ಯಾವುದೋ ಹಳ್ಳಿಯಿಂದ ಬಂದಿರೋ ಒಬ್ಬ ಹೆಂಗಸಿಗೆ ಜಗತ್ತು ಕತ್ಲೆ ಆಗೋದು ಅಂತಂದ್ರೆ ಅದು ಹೇಗೆ ಗೊತ್ತಿರುತ್ತೆ ಹೇಳು? ನಿನಗೆ ನೀರು ಕಾಯಿಸು ಅಂತ ನಾನು ಹೇಳಿದ್ರೆ ಏನು ಅರ್ಥ ಆಗಲ್ಲ. ಇನ್ನಿದು ಬಿಟ್ಟಾಕೋ. ನನ್ನ ಗಂಡ ಆಕ್ಸಿಡೆಂಟಲ್ಲಿ ತೀರ್ ಹೋಗಿದ್ದು ಮ್ಯಾಮ್. ಅವರು ಬೈಕಲ್ಲಿ ಹೋಗ್ತಿದ್ದಾಗ ಬಸ್ ಬಂದು ಗುದ್ದಿದ್ದು ಮ್ಯಾಮ್. ನನ್ನ ಕ್ಷಮಿಸ್ಬಿಡು ಸಿಟಿ. ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ ಮ್ಯಾಮ್. ನಿಧಾನವಾಗಿ ನೀವು ಸರಿ ಹೋಗ್ತೀರಾ. ನನಗೆ ಸರಿ ಹೋಗೋದಕ್ಕೆ ಇಷ್ಟ ಇಲ್ಲ. ನನಗಳು ವಾಪಸ್ ಬೇಕು ಅಷ್ಟೆ. ಒಂದಿಷ್ಟು ಕತೆಗಳನ್ನ ಕೇಳಿದ್ದೀನಿ. ಅದ್ರ ಪ್ರಕಾರ ನಾನು ಅದನ್ನ ಉಳಿಸ್ಕೋಬಹುದು. ಬ್ಲ್ಯಾಕ್ ಮ್ಯಾಜಿಕ್ ಅದು ಒಳ್ಳೇದಲ್ಲ ಮ್ಯಾಮ್. ಹಾಗಾದ್ರೆ ಅದು ನಿಜ ಅಂತಾಯ್ತು, ಮಾಡ್ಬೋದು ಅದನ್ನ? ನನ್ಗೆ ಗೊತ್ತಿಲ್ಲ ಮ್ಯಾಮ್. ಹಾಗಾದ್ರೆ ಗೊತ್ತಿರೋರ ಹತ್ರ ನನ್ನನ್ನ ಕರ್ಕೊಂಡು ಹೋಗು.
ಇದನ್ ಯಾರು ತಂದಿಟ್ಟಿದ್ದಿಲ್ಲಿ? ಸಿಟಿ ಆಶ್, ಸರ್ ನೀನ್ ಹೆಂಗೆ ಅಂದ್ರೆ ಸಿಟಿ ನಿಜವಾಗ್ಲೂ ನನಗೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಡ್ತೀಯ. ಸಾರಿ ಸರ್. ಇಷ್ಟೊತ್ತಲ್ಲಿ ಮೇಲ್ಗಡೆ ಏನ್ ಮಾಡ್ತಿದ್ದೆ ನೀನು? ಮ್ಯಾಮ್ ಹೇಳಿದ್ರು ನೀವು ಬರೋ ತನಕ ವೆಯ್ಟ್ ಮಾಡಕ್ಕೆ. ಪರವಾಗಿಲ್ಲ, ನಾನು ಆಗಲೇ ಮಾಡಿದೆ. ನೀನು ಹೋಗಿ ಮಲ್ಕೋತೀಯ, ಈಗಾಗಲೇ ಲೇಟ್ ಆಗಿದೆ. ಏನು? ಏನಿಲ್ಲ ಸರ್, ಡೋರ್ ಲಾಕ್ ಮಾಡಬೇಕು. ಗುಡ್ ನೈಟ್ ಸಿಟಿ. ನಯೋಮಿ, ಹಾಯ್. ನಮ್ಮನೆ ಬಾತ್ರೂಮ್ಸ್ ಎಲ್ಲ ಸ್ವಲ್ಪ ಹಾಳಾಗೋಗಿತ್ತು, ಸ್ವಲ್ಪ ಸರಿ ಮಾಡಿಸ್ಬೇಕಾಗಿತ್ತು. ಇಷ್ಟು ಬೆಳಗ್ಗೆ ಇಲ್ಲೇನ್ ಮಾಡ್ತಿದ್ಯಾ ನೀನು? ಪ್ಲಂಬರ್ಸ್ಗೆಲ್ಲ ಬಂದು ಸರಿ ಮಾಡಕ್ ಹೇಳಿದೀನಿ. ಸೊ ವೇಟಿಂಗ್. ಓ ಗುಡ್ ಮಾರ್ನಿಂಗ್ ಹ್ಯಾಂಡ್ಸಮ್. ನಯೋಮಿ, ವಾವ್, ನೀನು ಸಮಯ ಮಾಡಿಕೊಂಡು ನಮ್ಮನೆಗೆ ಬಂದಿದ್ದು ಖುಷಿ ಆಯ್ತು. ನನಗ್ ಗೊತ್ತಿದೆ, ನಾನು ಎಲ್ಲೇ ಇದ್ರು ಅಲ್ಲೇ ಅಡ್ಜಸ್ಟ್ ಆಗ್ತೀನಿ. ಅಷ್ಟ್ ನೀನೇನಾದ್ರೂ ಮಾಡ್ತೀಯಾ? ಇಲ್ಲ ಅಂದ್ರೆ ಹೋಗೋ. ಹೇ, ಬೈ ದ ವೇ, ನೀವಿಬ್ರು ಪ್ರಾಬಬ್ಲಿ ಕೆಳಗಡೆ ಹೋಗಿ ಚೆಕ್ ಮಾಡಿಸ್ಬೇಕು. ಅಲ್ಲಿ ಏನೋ ಒಂಥರ ವಿಚಿತ್ರವಾದ ಸ್ಮೆಲ್ ಬರ್ತಾ ಇದೆ. ಓ, ನನ್ಗನ್ಸುತ್ತೆ ಅದು ನಿಂಗ್ ಹೋಗು ಅಂತೆ ತಾನೆ. ನಾನು ನೀನು ಕೆಳಗ್ ಹೋಗೋಣ. ಅದೇನೋ ಕೆಟ್ಟ ಸ್ಮೆಲ್ ಬರ್ತಿದೆ ಅಂದ್ಯಲ್ಲ, ಅದೇನು ಅಂತ ನೋಡೋಣ ಬಾ. ನಿಂಗ್ ಬರ್ತಾ ಇದ್ಯಾ ಇವಾಗ? ಇಲ್ಲಿ ಸ್ವಲ್ಪ ಬೆಳಕ್ ಬೇಕು, ಸ್ವಲ್ಪ ಫ್ರೆಶ್ ಏರ್ ಬೇಕು. ನನಗಿಲ್ಲಿ ಯಾವ ಸ್ಮೆಲ್ಲು ಬರ್ತಿಲ್ವಲ್ಲ. ನನ್ನ ನಂಬು, ಇಲ್ಲಿ ಏನೋ ಸ್ಮೆಲ್ ಇದೆ. ನೀನದನ್ ಮರಿಬೇಕು. ಮರ್ತಿದ್ದೀನಿ. ನೀನ್ ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನನ್ನ ಹತ್ರ ಯಾವ ಸುಳ್ಳು ಹೇಳಕ್ಕಾಗಲ್ಲ. ನಾನೊಬ್ಬ ಒಳ್ಳೆ ತಾಯಿ ಆಗ್ತೀನಿ ಅಂತ ನಿನಗನ್ಸುತ್ತಾ? ಯೋಚನೆ ಮಾಡು ಆಶ್, ನನಗ್ ಗೊತ್ತು ನೀನೊಬ್ಬ ಒಳ್ಳೆ ತಾಯಿ ಆಗ್ತಿದ್ದೆ. ಅವಳಿದ್ದಿದ್ರೆ ಅವಳಿಗೆ 6 ತಿಂಗಳಾಗಿರ್ತಿತ್ತು. ಹೌದು. ನಿನಗ್ ನಿಜವಾಗ್ಲೂ ವಾಸನೆ ಬರ್ತಾ ಇಲ್ವಾ? ಮುಗ್ಗಲ್ ವಾಸನೆ ಬರ್ತಿರ್ಬೇಕು ಅಷ್ಟೇ. ಎಲ್ಲ ಹಳೆ ಮನೆಗಳಲ್ಲೂ ಬರುತ್ತೆ. ಯಾವ್ದೋ ಕೊಳ್ತೋಗಿರೋ ಮಾಂಸ ಇದ್ದಾಗಿದೆ. ಹೇ, ನಿನ್ನ ಹತ್ರ ಫ್ಲಾಶ್ ಲೈಟ್ ಇದೆಯಾ? ಇದೆ ಅನ್ಸುತ್ತೆ, ಹೋಗಿ ತಗೊಂಡ್ ಬರ್ತೀನಿ. ನಾನ್ ನಿನ್ನನ್ನು ಹಿಡಿತೀನಿ. ಆಶ್, ನಿನಗ್ ಫ್ಲಾಶ್ ಲೈಟ್ ಸಿಕ್ತಾ? ಆಶ್,
ಎಷ್ಟ್ ಸರ್ತಿ ನಾನ್ ನಿನಗ್ ಹೇಳ್ಬೇಕು ಸಡನ್ ಆಗಿ ಎಲ್ಲಂದ್ರಲ್ಲಿ ಕಾಣಿಸ್ಕೋಬೇಡ ಅಂತ. ಇಲ್ಲಿ ಈ ತರ ನಡ್ಕೊಳ್ಳೋದು ಒಂಚೂರು ಸರಿಯಲ್ಲ. ನಾವಿರೋದನ್ನ ಬೇರೆಯವ್ರಿಗೆ ಗೊತ್ತು ಮಾಡ್ಬೇಕು. ನಾನ್ ಹೇಳೋದು ಅರ್ಥ ಆಗತ್ತಾ ನಿಮ್ಗೆ? ಏನಾಯ್ತು? ಹುಷಾರಾಗಿದ್ದೀರಾ? ಅವಳಿಗೆ ಹೇಗ್ ನಡ್ಕೊಳ್ಳೋದು ಅಂತ ಫಸ್ಟ್ ಹೇಳ್ಕೊಡು ನೀನು. ನಾನಿದನ್ನ ನೋಡ್ಕೋತೀನಿ ಸಿಟಿ. ನೀನ್ ಹೋಗಿ ಬೇಗ ತಿಂಡಿ ರೆಡಿ ಮಾಡು. ಓಕೆ? ಎಸ್ ಮ್ಯಾಮ್. ಸಾರಿ ಮ್ಯಾಮ್, ಬೇಕು ಅಂತ ಮಾಡಿಲ್ಲ. ನೀನು ನಿಜವಾಗ್ಲೂ ಏನು ಅರ್ಥ ಹೇ, ಆಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನ್ ಆ ಪ್ಲಂಬರ್ ಸರಿಯಾಗಿ ಕೆಲಸ ಮಾಡ್ತಿದ್ದಾನೋ ಇಲ್ವಂತ ಹೋಗಿ ನೋಡ್ಕೊಂಡ್ ಬಾ. ಅವನ್ಗ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಒಂದ್ ದೊಡ್ಡ ಹಾವೇ ಬೇಕು. ಏನಾದ್ರೂ ಬೇಕು ಅಂದ್ರೆ ಕಾಲ್ ಮಾಡು. ಹಾ, ಬಾಯ್. ಈ ಅಸಹ್ಯವಾದ ಸ್ಟ್ಯಾಚ್ಯೂನಲ್ಲಿ ತೆಗ್ದು ಹಾಕಿ ಫಸ್ಟು. ಏನ್ ನಗ್ತಿದ್ಯಾ ನೀನು? ಹೇ, ನಾನ್ ಸೀರಿಯಸ್ ಆಗಿದ್ದೀನಿ. ನೀನ್ ಗಲೀಜ್ ಮಾಡ್ತಿದ್ದಾಗೆಲ್ಲ ನನ್ ಕೈಲಿ ಕ್ಲೀನ್ ಮಾಡಕ್ಕಾಗಲ್ಲ. ನೆನ್ನೆ ರಾತ್ರಿಯಿಂದ ಕ್ಯಾಂಡೀಸ್ ತಿಂತಾನೇ ಇದ್ಯಾ. ಯಾಕೆ ಆ ಮೀಟ್ ಇಷ್ಟ ಆಗ್ಲಿಲ್ವಾ? ಈಗ ಸದ್ಯಕ್ಕೆ ನನ್ ಕೈಲಿ ಇಷ್ಟೇ ಮಾಡಕ್ಕಾಗೋದು, ಸರಿನಾ? ನೀನ್ ನನಗೆ ಸಹಾಯ ಮಾಡ್ಲೇಬೇಕೀಗ. ನನಗ್ ಗೊತ್ತು ಇವತ್ತು 14th ಅಂತ, ಆದ್ರೆ ನೀನು ಗುಡ್ ಗರ್ಲ್ ಆಗಿರ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡು. ಏನ್ ಕತ್ ಕೇಳಿಸ್ಕೊತಿದ್ಯಾ ನೀನು? ಅದು ನಾನು ಹೊರಡ್ತಾ ಇದ್ದೆ, ಸೊ ಹಾಗೆ ಬಾಯ್ ಹೇಳೋಣ, ಮತ್ತೆ ಇವತ್ತು ಕೂಡ ಲೇಟ್ ಆಗುತ್ತೆ, ಸೊ ನೀನು ಕಾಯ್ತಾ ಇರಬೇಡ. ಸರಿ, ತುಂಬಾ ಲೇಟಾಗಿ ಬರ್ಬೇಡ ನೀನು. ನಾನು ನಿಂಗೇನೋ ಸರ್ಪ್ರೈಸ್ ಕೊಡ್ಬೇಕು. ಸರ್ಪ್ರೈಸಾ? ನನಗೆ ಸರ್ಪ್ರೈಸಸ್ ಇಷ್ಟ. ನಾನೀಗ ಫೋನ್ ಮಾಡಿ ಹುಷಾರಿಲ್ಲ ಅಂತ ಹೇಳ್ತೀನಿ, ನೀನು ಇಡೀ ದಿನ ಸರ್ಪ್ರೈಸ್ ಕೊಡ್ತಾನೆ ಇರ್ಬೋದು. ಹೌದು, ಆದ್ರೆ ಅದ್ ಸಾಧ್ಯ ಇಲ್ಲ. ಸರ್, ಶಟ್, ಹೇಳು. ನಿಮ್ ಮೊಬೈಲ್ ಸರ್. ಅಲ್ಲ ಸಿಟಿ, ನೀನ್ ಅಲ್ಲೇ ಇಡಬೇಕು ತಾನೇ ಅದನ್ನ. ಹೇ, ಸಮಾಧಾನ ಮಾಡ್ಕೋ, ಪರವಾಗಿಲ್ಲ. ಥ್ಯಾಂಕ್ ಯು ಸಿಟಿ. ಏನಾಗ್ತಿದೆ? ಟೆನ್ಷನ್ನಲ್ಲಿರೋ ಹಾಗಿದೆ. ಅಲ್ಲ, ಯಾವಾಗ್ಲೂ ಹೀಗೆ ಮಾಡ್ತಾಳವಳು. ಏನ್ ಮಾಡ್ತಾಳೆ? ಸರಿ ಬಿಡು, ನೀನ್ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಅಲ್ವಾ? ಏನಾಗ್ತಿದೆ ನಿನಗೆ? ನನಗೆ ಹೋಗ್ಬೇಕು, ನೈಟ್ ಸಿಗ್ತೀನಿ. ಏಯ್, ಸರಿ ಸರಿ ಸರಿ, ಎಲ್ರೂ ಆರಾಮಾಗಿರಿ ಆಯ್ತಾ? ಇವ್ ನನ್ನ ಫ್ರೆಂಡು ಬಿಲ್. ಹಾಯ್ ಬಿಲ್. ಹೇಯ್, ಬಿಲ್ ಒಂಥರ ಪ್ಲೇ ಬಾಯ್ ಇದ್ದ ಹಾಗೆ. ಒನ್ ಟೈಮಲ್ಲಿ ಇವನ್ ದೊಡ್ಡ ಚಾಕ್ಲೇಟ್ ಬಾಯ್. ಹುಡುಗಿರೆಲ್ರು ಇವನ್ ಹಿಂದೆನೆ ಯಾವಾಗ್ಲೂ ಸುತ್ತಾ ಇರೋರು. ಅವ್ರನ್ನೆಲ್ಲ ಹೇಗ್ ಇಂಪ್ರೆಸ್ ಮಾಡ್ತಿದ್ದ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದೇನ್ ಟ್ಯಾಲೆಂಟ್ ಇವಂದು. ನೀನ್ ಸುಮ್ಮನೆ ಇರ್ತೀಯೋ ಇಲ್ವೋ? ಮತ್ತೆ ಆಶ್ ಕೂಡ ನನಗ್ ಬೆಸ್ಟ್ ಫ್ರೆಂಡೇ. ಹೌದು, ನಾನೇ ಆಶ್ಗೆ ಬೆಸ್ಟ್ ಫ್ರೆಂಡ್ ಆಗಿರೋದು. ನಿಮ್ಗೊಂದ್ ವಿಷಯ ಗೊತ್ತಾ? ಇವ್ರಿಬ್ರು ಮದ್ವೆನ ಮುಂದೆ ನಿನ್ಕೊಂಡ್ ಮಾಡ್ಸಿದ್ ನಾನೇನೆ. ಅವತ್ತ ಆ ಕೆಲ್ಸ ಮಾಡ್ಲಿಲ್ಲ ಅಂದಿದ್ರೆ ಇವತ್ ಬಿಲ್ಲು ಯಾರ ಜೊತೆನಾದ್ರೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಾ ಇದ್ದೇನೋ. ನಾನು ವಾಲಂಟಿಯರ್ ಆಗೋಣ ಅನ್ಕೊಂತಾ ಇದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡು ಬೇಲ್. ಏಯ್, ಹೇ ಹೇ ಒಂದ್ ನಿಮಿಷ. ಹಾಗ? ಓ, ನೀನ್ ತುಂಬಾ ನಾಟಿ. ಹೌದು, ಸಿಕ್ಕಾಪಟ್ಟೆ. ಎಲ್ಲಿ ಅದನ್ನ ತೋರ್ಸು. ದೂರ ಹೋಗು ನನ್ನಿಂದ. ಓ, ನಿನ್ಗೇನಾಯ್ತು? ಮಾಡ್ಬೇಡ ನನ್ನ. ಏನಾಯ್ತಿಲ್ಲಿ? ಹೇಯ್, ಏನಾಯ್ತು ನಿಮ್ಗೆ? ನನಗ್ ಯಾಕೋ ನಿನ್ ಫ್ರೆಂಡ್ ತುಂಬಾ ಗಿಲ್ಟಿಯಾಗಿ ಫೀಲ್ ಮಾಡ್ತಾ ಇದ್ದಾನೆ ಅನಿಸ್ತಾ ಇದೆ. ಬಿಲ್, ನಿಂಗೇನೂ ಆಗಿಲ್ಲ ತಾನೇ? ಏನು? ಸಾರಿ ಗೈಸ್, ಅದು
ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ನನ್ಗನ್ಸುತ್ತೆ ನೀನು ಆಶ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ. ಗುಡ್ ಸರಿ. ನೈಟ್. ನಾನು ನಿನಗೆ ಇನ್ನೊಂದು ಡ್ರಿಂಕ್ನ ತಂದ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲ, ಆಗಲೇ ಲೇಟ್ ಆಗಿದೆ, ನಾನು ಮನೆಗೆ ಹೋಗಬೇಕು. ಆಶಿಗೆ ಪ್ರಾಮಿಸ್ ಮಾಡಿದೆ ಬೇಗ ಬರ್ತೀನಿ ಅಂತ. ಹಾಂ, ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ. ನೀವು ಬೇಕಾದ್ರೆ ಇರಿ, ಇನ್ನೂ ಕಂಟಿನ್ಯೂ ಮಾಡಿ. ಹೇ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಅದ್ರಲ್ಲಿ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಹೇಳ್ತಿದ್ದೀನಲ್ಲ, ನಾನು ಆರಾಮಾಗಿದ್ದೀನಿ. ಹೇ, ನೆಕ್ಸ್ಟ್ ರೌಂಡ್ ನಾನು ಎಲ್ಲರಿಗೂ ಪೇ ಮಾಡ್ತೀನಿ. ಓ ಏ ಇನ್ನೂ ಮಲಗಿಲ್ವಾ? ಸಾರಿ ಇವತ್ತು ಬೆಳಿಗ್ಗೆ ನಡೆದಿದ್ದಕ್ಕೆ. ಇತ್ತೀಚೆಗೆ ನೀನು ಯಾವಾಗಲೂ ಒಂಥರ ಇರ್ತೀಯ. ಕೆಲಸ ಆರಾಮಾಗಿ ನಡೀತಿದೆ ತಾನೇ? ಅದೇನಂದ್ರೆ ಅದೆಲ್ಲ ಬಿಡು, ನನಗೆ ನಂಬಿಕೆ ಇದೆ ನೀನು ನನಗೊಂದು ಸರ್ಪ್ರೈಸ್ ಕೊಡ್ತೀಯ ಅಂತ. ಸಾಕ್ ನಿಲ್ಸು, ನೀನ್ ಅನ್ಕೊಂಡಿರೋ ಸರ್ಪ್ರೈಸ್ ಅಲ್ಲ ಅದು. ಆದರೆ ನನಗೆ ಆ ಥರ ಸರ್ಪ್ರೈಸ್ಗಳು ತುಂಬ ಇಷ್ಟ ಆಗುತ್ತೆ. ಓ ಹೌದಾ? ನಾನೀಗ ಹೇಳ್ತಿರೋ ಸರ್ಪ್ರೈಸ್ನ ನೀನ್ ಕೇಳಿದ್ರೆ ಖಂಡಿತವಾಗ್ಲೂ ನಿಂಗೆ ತುಂಬಾ ದೊಡ್ಡ ಸರ್ಪ್ರೈಸೇ ಆಗತ್ತೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇದು ನಿಜಾನಾ? ಹೌದು, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ 3 ಟೈಮ್ಸ್ ಚೆಕ್ Oh my ಮಾಡಿದ್ದೀನಿ. God. ನಿಜಾನಾ? ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಮತ್ತೆ ಅದು ಗಂಡ ಹೆಣ್ಣ ಅಂತ ಗೊತ್ತಾ? ನನ್ನ ಮಗುಗೆ ರೂಮನ್ನು ಮಾಡ್ಕೊಡ್ಬೇಕು, ಹಾಗೆ ನರ್ಸರಿಯನ್ನು ಬುಕ್ ಮಾಡಬೇಕು. ಮುಂದೆ ಏನು ಸಮಸ್ಯೆ ಆಗಬಾರ್ದು ಅದಕ್ಕೆ. ಅದಕ್ಕೆ ನಾನು ಈಗ್ಲೇನೆ ಎಲ್ಲಾನು ಸದ್ಯಕ್ಕೆ ಸಮಾಧಾನ ಮಾಡ್ಕೋ. ಈಗ ನನಗಿಷ್ಟೇ ಗೊತ್ತಾಗಿರೋದೀಗ. ಪ್ರತಿ ಗುರುವಾರ ನಂಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ನನ್ ಜೊತೆ ಬರ್ತೀಯಾ? ತಮಾಷೆ ಮಾಡ್ತಿದ್ಯಾ? ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಏನ್ ಶಬ್ದ ಅದು? ಬಹುಶಃ ಸಿಟಿ ಅನ್ಸುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿರು. ಬೆಲ್ 2 ನಿಮಿಷ ವಾಪಸ್ ಬರ್ತೀನಿ.
ದೇವ್ರೆ. ಹುಷಾರಾಗಿದ್ಯಾ? ನಿನ್ ಕಾಲಿಗೇನಾಯ್ತು? ಅಡ್ಗೆ ಮನೇಲಿ ಯಾವುದೋ ಒಡೆದೋಗಿರೋ ಗ್ಲಾಸ್ ಮೇಲೆ ಕಾಲಿಟ್ಟೆ. ಒಡ್ದೋಗಿರೋ ಗ್ಲಾಸಾ? ಹೇಗೆ? ನನಗೆ ಗೊತ್ತಿಲ್ಲ. ನಿಲ್ಲೋ, ನಾನು ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ನನ್ಗೆ ಅರ್ಥನೇ ಆಗಲ್ಲ ಅವಳು ಅದನ್ನು ಯಾಕೆ ಅಲ್ಲೇ ಬಿಟ್ಟಿದ್ದಾಳೆ ಅಂತ. ಯಾರು? ಸಿಟಿ. ಅವಳು ಕ್ಲೀನ್ ಮಾಡಿದ್ಮೇಲೆ 1 ಪೀಸ್ ಉಳ್ದಿರ್ಬೇಕು ಅಷ್ಟೇ. ಬೆಳಗ್ಗೆ ಅವಳ ಹತ್ರ ಮಾತಾಡ್ತೀನಿ, ಓಕೆ? ನೀನ್ ತುಂಬಾನೇ ಸುಸ್ತಾಗಿದ್ಯಾ, ಹೋಗ್ ಮಲ್ಕೋ. ನನಗೇನು ಅರ್ಥನೇ ಆಗ್ತಿಲ್ಲ. ಆ ಗ್ಲಾಸ್ ಎಲ್ಲ ಯಾಕೆ ಒಡೆದೋಗ್ತಿದೆ, ಏನಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ. ನಾನು ಏನು ನೋಡಿದೆ ಆಶ್, ಅದು ಡೆನ್ನಲ್ಲಿ. ಅದು ಮೋಸ್ಟ್ಲಿ ಸಿಟಿನೇ ಇರ್ಬೇಕು. ನೀನೇ ಹೇಳ್ತಿರ್ತೀಯಲ್ಲ ಅವಳು ಯಾವಾಗ್ಲೂ ಇದ್ದಕ್ಕಿದ್ದ ಹಾಗೆ ಬಂದ್ಬಿಡ್ತಾಳೆ ಅಂತ. ಅದು ಸಿಟಿ ಆಗಿರಲಿಲ್ಲ, ಅದು ಬೇರೆ ಏನೋ. ಅಂದ್ರೆ ನಿನ್ ಫ್ರೆಂಡ್ಸ್ ಜೊತೆ ಮಜಾ ಮಾಡಿದ್ ಜಾಸ್ತಿ ಆಗಿದೆ, ತುಂಬಾ ಸುಸ್ತಾಗಿದ್ಯಾ ನೀನು. ನಿನ್ ಕಣ್ಣು ನಿನ್ ಮನ್ಸು ನಿಂಗೆ ಮೋಸ ಮಾಡ್ತಿರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಐ ಲವ್ ಯು. ಐ ಲವ್ ಯು ಟು. ಈ ಮನೆಗೆ ಬಂದಾಗ್ಲಿಂದ ಏನೂ ಸರಿಯಾಗಿಲ್ಲ. ನನ್ಗೆ ಯಾವುದು ನಾರ್ಮಲ್ ಆಗಿಲ್ಲ ಅಂತ ಅನ್ನಿಸ್ತಿದೆ ಆಶ್. ಅಮ್ಮ, ಸ್ವೀಟ್ ಹಾರ್ಟ್. ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಅಷ್ಟೇ. ನಾವ್ ಯಾಕೆ ಅವಾಗವಾಗ ಸೇರ್ತಾ ಇಲ್ಲ ನನ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ನೀನ್ ಏಷ್ಯಾದಲ್ಲಿದ್ದಾಗ ನೀನ್ ಅವಾಗವಾಗ ಬಂದು ನನ್ನ ಮೀಟ್ ಮಾಡ್ತಿದ್ದೆ ಅಲ್ವಾ? ಹೌದು, ಗೊತ್ತು ಅಮ್ಮ. ಐ ಆಮ್ ಸಾರಿ. ಒಳಗ್ ಬರಲ್ವಾ? ಹಾ, ಬರ್ತಿದ್ದೀನಿ. ಹಲೋ ಸಿಟಿ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಈ ಹೊಸ ಮನೇಲಿ ಹೇಗೆ ಅಡ್ಜಸ್ಟ್ ಆಗ್ತಿದ್ಯಾ? ನಿನ್ನ ಮತ್ತೆ ನೋಡಿ ತುಂಬಾ ಖುಷಿ ಆಗ್ತಿದೆ ನನ್ಗೆ. ಅಮ್ಮ ಬರ್ತಿದ್ದ ಹಾಗೆ ಶುರು ಮಾಡ್ಕೊಡ್ಯಾ? ಬಾ ಒಳಗ್ ಮೊದ್ಲು. ಈ ಸಿಟಿ ತನ್ನ ರೂಢಿನ ಬದಲಾಯಿಸ್ಕೊಳ್ಳೋದೇ ಇಲ್ಲ ಅನ್ಸತ್ತೆ. ಅದನ್ನ ಕ್ಯಾರೆಕ್ಟರ್ ಅಂತಾರೆಮ್ಮ. ನೀನಿನ್ನೂ ಆ ಗೊಂಬೆನ ಬಿಸಾಕ್ಲಿಲ್ವಾ ಮಗಳೇ? ಅದೊಂದು ಗಿಫ್ಟ್ ಅಮ್ಮ. ಗಿಫ್ಟ್ ಅಂದ್ರೆ ಅದನ್ನ ಯಾರಾದ್ರೂ ಕೊಟ್ಟಿರ್ಬೇಕು. ಸರಿ, ಈಗ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀಯೋ ಇಲ್ವೋ? ಓ, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನೀನ್ ಹೇಗಿದೀಯಾ? ನಾನು ಆರಾಮಾಗಿದ್ದೀನಿ. ಡಾಕ್ಟರ್ ಹೇಳಿದ್ರು ಸದ್ಯಕ್ಕೀಗ ಎಲ್ಲನೂ ಸರಿಯಾಗಿದೆಯಂತೆ. ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ವಂತೆ. ಏನದು? ಏನು ಅಂತ ನಾನು ನೋಡ್ತೀನಿ. ಸಾಕ್, ನಿಲ್ಸು. ಆ ವಾಸನೆ ಎಲ್ಲಿಂದ ಬರ್ತಿದೆ? ಹಳೆ ಮನೆ ವಾಸನೆ ಅಮ್ಮ.
ಆ ವಾಸನೆ ಹೇಗಿರುತ್ತೆ ಅಂತ ನನಗ್ ಗೊತ್ತು. ಇದಲ್ಲ, ಏನೋ ಮಾಂಸದ ವಾಸನೆ ಬರ್ತಿದೆ. ನಯೋಮಿ, ಅಮ್ಮ, ನೀನ್ ಯಾವಾಗ್ಲೂ ಇರೋ ಹಾಗೆ ತುಂಬಾ ಚೆನ್ನಾಗಿದೀಯ ನಯೋಮಿ. ಹೌದಾ? ಥ್ಯಾಂಕ್ ಯು. ನನಗ್ ಗೊತ್ತು ಅದು. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿನ್ನ ಮಿಸ್ ಮಾಡ್ಕೊಂಡೆ. ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ನ. ಸರಿ, ಮತ್ತಿನ್ನೇನು? ನಿನ್ ಲೈಫಲ್ಲಿ ಏನಾದ್ರೂ ಹೊಸ್ದಾಗ್ ನಡೀತಾ? ಅದು ನಿನಗ್ ಗೊತ್ತಲ್ವಾ, ಎಷ್ಟೊಂದ್ ಜನ ಹುಡುಗರು, ಆಮೇಲೆ ಅವ್ರಿಗೋಸ್ಕರ ತುಂಬಾ ಟೈಮ್ ಇದೆ ನನ್ನ ಹತ್ರ. ಬನ್ನಿ ಬನ್ನಿ, ಎಲ್ಲರೂ ಒಂದು ಫೋಟೋ ತೆಕ್ಕೊಳ್ಳೋಣ. ಫ್ಯಾಮಿಲಿ ಟೈಮ್. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಓಕೆ, ರೆಡಿ? ಆ ಸ್ಮೈಲ್. ಮೂರು ಅದ್ಭುತ ಸುಂದರಿಯರು. ಬಂದ್ಬಿಟ್ರಾ ಈ ಮನೆ ಯಜಮಾನ್ರು? ಯಜಮಾನ್ರಾ? ನಾನು ಅಂಥದ್ದೇನು ಮಾಡಿದೆ? ನಿನ್ ಪ್ರೀತಿನೇ ಅಲ್ವಾ ನನ್ನನ್ನ ಅಜ್ಜಿ ಮಾಡಿದ್ದು? ಓ ಓ ಓ ಓ ಓ ವೇಟ್, ಏನು ನಿಜವಾಗ್ಲೂ? ಹೌದು, ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟೈಮ್ ತಗೊಂಡೆ. ನೀನ್ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿನ್ಗೆ ಹೇಳ್ದೆ ಇನ್ಯಾರಿಗೆ ಹೇಳೋದು? ಇನ್ನು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸಾರಿ. ಸರಿ, ಓಕೆ, ನೀವೆಲ್ಲ ಎಂಜಾಯ್ ಮಾಡಿ. ನಾನೀಗ ಕೆಲ್ಸಕ್ಕೆ ಹೋಗುವಂಥ ಟೈಮ್ ಆಯಿತು. ನನಗಿನ್ನೂ ಅರ್ಧ ಗಂಟೆ ಮಾತ್ರ ಟೈಮ್ ಇರೋದು. ಓಕೆ, ಬಾಯ್. ಬಾಯ್. ಓಕೆ, ಈಗ ಅವನು ಹೋಗಿದ್ದಾಯ್ತು, ನಾವೆಲ್ಲರೂ ಬೇಬಿ ಶಾಪಿಂಗ್ ಹೋಗೋಣ. ಏನಂತೀರಾ? ಬೇಡ, ಐಡಿಯಾ ಅಂತೂ ಸೂಪರ್ ಆಗಿದೆ. ಈಗಿಂದಲೇ ಬೇಬಿಗೆ ಏನ್ ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು Perfect. ಬರೋಣ. ಬೇಗ ಬಾ ಆಶ್, ನಾವೆಲ್ಲರೂ ನಿಂಗೋಸ್ಕರ ಕಾರಲ್ಲಿ ಕಾಯ್ತಾ ಇರ್ತೀವಿ. ಸಾಕ್, ನಿಲ್ಲಿಸ್ತ್ಯಾ? ಈಗ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾವು. ಡಿಸೆಂಬರ್ ಅಂದಿದ್ದಾರೆ. ವೈನ್ ಬೇಕಾ? Why not? ಸೊ ಮನೆ ನಿಮಗೆ ಇಷ್ಟ ಆಯ್ತಾ? ಓ, ಅದು ಈ ಮನೆ ಯಾಕೋ ನನಗೆ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ನನ್ಗೆ ಈ ಮನೆ ತುಂಬಾನೇ ಇಷ್ಟ ಆಯ್ತು. ಕೆಲಸದವಳಷ್ಟು ಭಯಾನಕವಾಗಿಲ್ಲ. ನಾನು ನಿಮಗೆಲ್ಲ ಏನೋ ಹೇಳಬೇಕು. ನನ್ನ ಮದುವೆ ಆಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ ನನಗೆ ಗೊತ್ತು. ನಿನಗೆ ಥ್ಯಾಂಕ್ಸ್ ಹೇಳಬೇಕು ಆಶ್. ನಾವು ಮದುವೆ ಆದ ಕೆಲವೇ ದಿನಗಳಲ್ಲಿ ನಿನ್ನ ಪ್ರೀತಿಯಿಂದ ನನ್ನ ನೀನು ಪೂರ್ತಿಯಾಗಿ ಗೆದ್ಬಿಟ್ಟಿದೀಯ. ಆದರೆ ನಾನೇನು ಹೇಳಬೇಕು ಅಂದರೆ, ಅದು ನೀನು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದೇ ಇರೋಂಥ ದಿನನೇ ಇಲ್ಲ. ನಿಜ ಹೇಳಬೇಕು ಅಂದರೆ, ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ. ಐ ಲವ್ ಯು ಆಶ್. ನೀನು ನನಗೆ ಅದ್ಭುತವಾದ ಸಂಗಾತಿಯಾಗಿದೆಯಾ. Oh, yes. Cheers. 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 ಯಾ, Cheers. ಚಿಯರ್ಸ್. ನೀವದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ನಿಜ ಹಾ, ಹೇಳ್ಬೇಕು, ತುಂಬಾ ಆದ್ರೆ lucky ಮಕ್ಳ ಜೊತೆ ನೀವು. ಸಾಕಾಡಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡೋಣ ಏನಾಗತ್ತೆ ಅಂತ. ಓಕೆ, ನಿನಗೆ ಬೇರೆ ಏನಾದರೂ ಬೇಕಾ? ಅದಿ ಕಡೆ ಇಲ್ಲ, ಕೂಡ ತಗೋ. ತುಂಬಾ ಹೇಳಿ, ಆರೋಗ್ಯವಾಗಿದೆ ಅಂತ ಮಾಡ್ಕೊಂಡು ಹೇಳಿದ್ದಾರೆ. ಸೊ ವರಿ ಮಾಡೋ ಅವಶ್ಯಕತೆ ಹೌದು. ಇಲ್ಲ. ಏನಾಗತ್ತೆ ಅಂತ ಮುಂದೆ ನೋಡ್ಬೇಕಾಗಿದೆ. ಸೊ ನಮ್ಮಿಂದ ಏನಾದ್ರೂ ಆಗ್ಬೇಕಾಗಿದ್ರೆ ಹೇಳಿ, ನಾವ್ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಇಲ್ಲ, ಅದು ಗೊತ್ತಿಲ್ಲ. ಅಲ್ವಾ? ಹೌದಾ? ಹೌದು, ನನ್ನ ಎಕ್ಸ್ಪೆಕ್ಟೇಷನ್ಸ್ Sorry, ತುಂಬಾ sir. ಜಾಸ್ತಿ ಇದೆ. ನೋಡೋಣ. ಹೌದು, ನನಗೆ ಗೊತ್ತು, ತುಂಬಾ ಬಿಸಿಯಾಗಿರ್ತೀವಿ. ಹಾ, ತುಂಬಾ ಅದಂತೂ ಕೆಲಸ ಇರುತ್ತೆ, ನಿಜವಾಗ್ಲೂ ಸ್ವಲ್ಪನೂ free ತುಂಬಾ time ದೊಡ್ಡ ಸಿಗೋದಿಲ್ಲ. ಕತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಆ, ಸಾಕು, ಏ, ಜಾಸ್ತಿ ಇಲ್ಲ. ಹೆದರ್ಸ್ಬೇಡ. ಹೌದು. ಇಲ್ಲ, ಅದು ಏನು ಅಂತ ಹೇಳಿದ್ರೆ, ನಾನು ಸ್ವಲ್ಪ ಯಾರಾದ್ರೂ ಕಡಿಮೆ ನಯೋಮಿ ಓದ್ತೀನಿ. ನೋಡಿದ್ರಾ? ಅವರು ಟಾಯ್ಲೆಟಿಗೆ ಹೋದ್ರು ಮ್ಯಾಮ್. ಪ್ಲೀಸ್ ರೆಸ್ಟ್ ರೂಮ್ ಅಂತ ಹೇಳು. ಸಿಟಿ ಬಿಡಮ್ಮ ಹೋಗ್ಲಿ. ಹೇಗ್ ಮಾತಾಡ್ಬೇಕು ಅಂತ ಸೀಟಿಗೆ ಹೇಳ್ಕೊಡ್ತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ ಸಿಟಿ?
ಇಲ್ಲ ಮ್ಯಾಮ್. ಇದು ಕೂಡ ನಿನ್ ಮನೆ ಥರನೇ ಸಿಟಿ. ನನಗೆ ನಯಾಮಿ ಬಗ್ಗೆ ಒಂಚೂರು ಚಿಂತೆ ಇಲ್ಲ, ಯಾಕಂದ್ರೆ ಇದು ಅವಳ ಮನೆ ಅಂತಾನೆ ಅನ್ಕೊಂಡಿದ್ದಾಳೆ ಅವಳು. ನಿಜವಾಗ್ಲೂ ಅಮ್ಮ, ಆಶ್, ನನಗೆ ಹೆಲ್ಪ್ ಮಾಡಿ. ಬಾಗಲ್ ತೆಗಿರಿ, ಬಾಗಲ್ ತೆಗಿರಿ. ವೆಲ್, ನಾವು ಮಗುನ ನಮ್ಮ ಹತ್ರನೇ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡ್ವಿ. ಸೊ ನಾವು ನಮ್ಮ ರೂಮಲ್ಲೇ ಕಾಟನ್ನ ಹಾಕೋತಾ ಇದ್ದೀವಿ. ನೋ, ಬ್ಯಾಡ್ ಐಡಿಯಾ. ಹಾ ಹೌದು, ಕರೆಕ್ಟಾಗಿ ಹೇಳ್ದೆ. ಯಾಕೆ? ನಿಮಗೆ ಪ್ರೈವಸಿ ಇರಲ್ಲ. ಹಾ ಹೌದು ಮತ್ತೆ. ಮಗುನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಇರಬೇಕು. ಹೊಸ ಮಗು, ಹೊಸ ರೂಮು. ನನ್ಗನ್ಸುತ್ತೆ ನಿಮ್ಮ ನೋಡ್ಕೊಳ್ಳೋದಕ್ಕೆ ಯಾರೋ ಇದ್ದಾರೆ ಅಂತ. ಇಲ್ಲ ಅಂದಿದ್ರೆ ನೀವಿಷ್ಟು ಆರಾಮಾಗಿ ಇರ್ತಾ ಇರ್ಲಿಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಾ, ನೀವಿಬ್ರು ಸೋಂಬೇರಿಗಳಾಗ್ಬಿಡ್ತೀರಾ. ಆಮೇಲೆ ದಿನಗಳು ಕಳೀತಾ ಇರುತ್ತಷ್ಟೇ. ಆಮೇಲೆ ವರ್ಷಗಳು ಕಳೆಯೋದೇ ಗೊತ್ತಾಗಲ್ಲ. ಬೇಲ್, ನೆನ್ಪಿಟ್ಕೊಳ್ಳೋ ನೀನು. ಹಾ ನನಗೂ ಹಾಗೆ ಅನ್ಸುತ್ತೆ. ನಯೋಮಿ, ಮ್ಯಾಮ್, ಏನಾಯ್ತು ಮ್ಯಾಮ್? ದೂರ ನಿಂತು. ನನಗೆ ಗೊತ್ತಿತ್ತು ನೀನಲ್ವಾ? ಏನ್ ನಡೀತಿದೆ ಇಲ್ಲಿ? ನನ್ನ ಬಾತ್ರೂಮಲ್ಲಿ ಲಾಕ್ ಮಾಡಿದ್ಲು. ಇಲ್ಲ ಇಲ್ಲ ಮ್ಯಾಮ್, ಅವ್ರಿಗೆ ಡೋರ್ ಓಪನ್ ಮಾಡಕ್ಕಾಗಿಲ್ಲ, ನಾನು ಓಪನ್ ಮಾಡ್ದೆ ಮ್ಯಾಮ್. ಸರಿ, ಸುಳ್ಳು ಹೇಳ್ಬೇಡ. ಒಂದ್ ನಿಮಿಷ. No, you didn't. ಯೋಚನೆ ಮಾಡ್ಬೇಡ ನಯೋಮಿ, ಭಯ ಪಡ್ಬೇಡ. ಒಂದ್ ವೇಳೆ ಆ ಡೋರ್ ತಾನಾಗೆ ಲಾಕ್ ಆಗಿರ್ಬೇಕು. ಹೆದರ್ಕೋಬೇಡ. ಈಗಾಗ್ಲೇ ನೀನ್ ತುಂಬಾ ಟಯರ್ಡ್ ಆಗಿದ್ಯಾ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡು, ಓಕೆನಾ? ಹೇ ಕಮಾನ್, ನಾವಿಲ್ಲಿಂದ ನಿಮ್ಮ ಮನೆಯವ್ರಿಗೂ ಹೋಗೋಣ, ಬರ್ತೀನಿ ಬಾ. ಹೋಗ್ ಸ್ವಲ್ಪ ರೆಸ್ಟ್ ಮಾಡು. ನಯೋಮಿ, ಬಾ ಇಲ್ಲಿ. ಇವತ್ತು ನೀನು ತುಂಬಾ ಕೆಲಸ ಮಾಡಿದ್ಯಾ. ಹೋಗಿ ರೆಸ್ಟ್ ತಗೋ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲಿಗೆ ಬಂದ್ಬಿಡು. ನಿನ್ಗಿಷ್ಟ ಆಗಿರೋದನ್ನೇ ಮಾಡ್ತೀನಿ ನಾನು. ಓಕೆ? ಓಕೆನಾ? ಸರಿ, ಹೊರಡು. ಇಲ್ಲಿ ಖಂಡಿತವಾಗ್ಲೂ ಏನೋ ವಿಚಿತ್ರವಾಗಿದೆ ಅಲ್ವಾ? ಗುಡ್ ನೈಟ್ ಮಾಮ್, ಬೆಳಗ್ಗೆ ಮೀಟ್ ಮಾಡ್ತೀನಿ. ಗುಡ್ ನೈಟ್ ಸ್ವೀಟ್ ಹಾರ್ಟ್. ಗುಡ್ ನೈಟ್ ಸ್ವೀಟಿ. ಬಿಲ್, ನೀನೇನಾ? ಆಶ್, ನಿನ್ಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದ್ದೀನಿ. ಸ್ವಲ್ಪ ಸುಸ್ತಾಗಿದೆ. ಸರಿ, ಬೇಗ ಬಂದು ಮಲ್ಕೋ.
ಇದೇನಿದ್ ವಿಚಿತ್ರ. Oh my God. ಇವಳೇನ್ ಮಾಡ್ತಾ ಇದ್ದಾಳೆ? ನೀನೊಬ್ಬ ಅಮಾಯಕ ಹುಡುಗಿ ತಲೆ ಕೆಡಿಸ್ತಿದ್ಯಾ ಬೇಬಿ. Lima anak ayam mati seekor, mati seekor, tinggallah empat. Air pisang malam, surut pukul 5, Nyonya bangun pagi, siram pokok bunga, pokok bunga melon, tanam tepi kolam, ide bertelur.
ಇದ್ರಲ್ಲಿ ಏನಿದೆ? ಆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಯಾರೋ ಸ್ಪೆಷಲ್ ಅಡ್ಗೆ ಮಾಡ್ತಿರೋ ಹಾಗಿದೆ. ಇದು ಬರೀ ಬ್ರೇಕ್ಫಾಸ್ಟ್. ಜಗತ್ತಲ್ಲಿ ಇಷ್ಟು ರುಚಿಯಾಗಿರೋದು ಬೇರೆ ಎಲ್ಲೂ ಸಿಗಲ್ಲ. ಬಿಲ್ ಎಲ್ಲಿ? ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಹೋದ. ಎಷ್ಟೊತ್ತಿಗೆ ಅಂತಾನೂ ಗೊತ್ತಾಗ್ಲಿಲ್ಲ. ಅಂದ್ರೆ ನೀನ್ ಚೆನ್ನಾಗ್ ನಿದ್ದೆ ಮಾಡ್ದೆ ಅನ್ನು. ಹೌದು ಅಂತಾನೆ ಹೇಳ್ಬೋದು. ನಿಮಗ್ ನಿದ್ರೆ ಬಂತಾ? ಒಂದು ಮಗು ತರ. ಈಗ ನೀನು ನಿನ್ನನ್ನ ಚೆನ್ನಾಗ್ ನೋಡ್ಕೋಬೇಕು ಆಶ್, ಸರಿನಾ? ನನಗ್ ಗೊತ್ತು ಅಮ್ಮ. ದೇಶದಿಂದ ದೇಶಕ್ ಬಂದು ನಿನ್ ಸ್ವಂತದವ್ರನ್ನ ಮಿಸ್ ಮಾಡ್ಕೋತಿದ್ಯಾ? ಅದು ಸಿಂಗಪುರ್ ಅಮ್ಮ, ಯಾವುದೋ ಬೇರೆ ಕಂಟ್ರಿ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ CNN ಪ್ರಕಾರ ಅದು ವರ್ಲ್ಡ್ಸ್ ಗ್ರೇಟೆಸ್ಟ್ ಸಿಟಿ, ಗೊತ್ತಾ? ಹೌದಾ? CNN ಅಂದ್ರೆ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಇಂಗ್ಲಿಷ್ ಮಾತಾಡೋ ದೇಶದಲ್ಲಿ ಕೂಡ ಒಂದ್ ಸೆಂಟೆನ್ಸು ತಪ್ಪಾಗಿ ಮಾತಾಡದೆ ಇರೋದ್ ಕಷ್ಟ. ಹಾಗಿರುವಾಗ ಆ ಕಂಟ್ರಿ ಡೆವಲಪ್ ಆಗಿನೂ ಏನ್ ಪ್ರಯೋಜನ? ಅಮ್ಮ, ದಿನ ಬರೋ ಆ ವಾಸನೆ ಬಗ್ಗೆ ನೀನ್ ಯೋಚನೆ ಮಾಡ್ಲೇಬೇಕು. ನನಗೆ ಯಾವ ಸ್ಮೆಲ್ಲು ಬರ್ತಿಲ್ಲ ಅಮ್ಮ, ನಿಮಗ್ ಮಾತ್ರ ಬರ್ತಿರೋದು. ನಾನು ನಿಮ್ಮಪ್ಪನ್ ಜೊತೆ 40 ವರ್ಷ ಸಂಸಾರ ಮಾಡಿದ್ದೀನಿ, ಆದ್ರೆ ಸುಟ್ಟಿರೋ ವಾಸನೆ ಹೇಗಿರತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಡೆನ್ನಲ್ ಬರೋ ಆ ವಾಸನೆ ನೀನ್ ಹೇಳೋ ಹಾಗಿರೋ ದುರ್ವಾಸನೆ ಅಲ್ಲ. ಹೌದು, ನಯೋಮಿಯಲ್ಲಿ ಕಾಣಿಸ್ತಿಲ್ಲ. ದಿನ ನಾನು ಹೇಳೋಕ್ಕೂ ಮುಂಚೆ ಬಂದ್ಬಿಡ್ತಿದ್ಲು. ಫೋನ್ ಮಾಡಿದ್ದೆ, ರಿಸೀವ್ ಮಾಡ್ಲಿಲ್ಲ. ಸೊ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದೇನು ಅನ್ನಿಸ್ತಿದೆ? ತುಂಬ ಸ್ಟ್ರೆಸ್ ಆಗಿದೆ. ಮಗು ಬಗ್ಗೆ ನೀನು ಅಷ್ಟೊಂದೇನು ಸ್ಟ್ರೆಸ್ ಮಾಡ್ಕೋಬಾರ್ದು ಅನ್ಸುತ್ತೆ. ನಿನ್ಗೆ ಗೊತ್ತಿದೆ ತಾನೇ? ಅವನು 2 ಹೆಂಡ್ತಿರು ಮತ್ತೆ 4 ಮಕ್ಳ ಬಗ್ಗೆ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಓ, ನಿನ್ ಚೆಕ್ ಬುಕ್ ಮುಗ್ದಾಯ್ತಾ ಹೇಗೆ? ನ್ಯೋಮಿ ಲಾಸ್ಟ್ ನೈಟ್ ಪೋಸ್ಟ್ ಮಾಡಿದ ವಿಚಿತ್ರವಾದ ಪಿಕ್ಚರ್ ನೋಡಿದ್ರಾ ನೀವಿಬ್ರು? ಇಲ್ವಲ್ಲ? ಹಾಗಿದ್ರೆ ಇದನ್ನ ನೋಡು. ಇದನ್ನ ನೋಡು. ಕಾಣ್ತಾ ಇದೆ ಅಲ್ವಾ ನಿನಗೆ? ನನ್ಗೆ ಯಾಕೋ ಇದು ಡಬಲ್ ಎಕ್ಸ್ಪೋಜರ್ ಥರ ಏನೋ ಅನ್ನಿಸ್ತಾ ಇದೆ ಅಷ್ಟೇ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಸೆಲ್ ಫೋನಲ್ಲಿ ಆ ಥರ ಆಪ್ಷನ್ ಎಲ್ಲ ಇರಲ್ಲ ಅಲ್ವಾ? ಇಲ್ಲ, ಮನೆ ಕೆಲಸದವಳು ಕೈ ಮೂವ್ ಮಾಡಿದಾಳೆ ಅನ್ಸುತ್ತೆ. ಯಾಕೆ ಪಿಕ್ಚರ್ ತಗೊಂಡಿರ್ಬೋದು. ಈ ಥರದ್ದು ಇನ್ನೂ ಇದೆಯಾ? ಈ ಫೋಟೋನ ಪೋಸ್ಟ್ ಮಾಡಿದ್ದು ನಯೋಮಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಇವತ್ತು ಬೆಳಗ್ಗೆ ಹಾಕಿದ್ದಾಳೆ. ಆದ್ರೆ ನಿಯೋಮಿ ಇವತ್ತು ಯಾವ ಪೋಸ್ಟ್ನೂ ಹಾಕಿಲ್ಲ. ನಯೋಮಿ ಕ್ವಯಟಾ? ಏನ್ ತಮಾಷೆ ಮಾಡ್ತಿದ್ಯಾ? ಆ ಥರ ಏನಾದರೂ ಆಯಿತು ಅಂದರೆ ಆಕಾಶ ಭೂಮಿ ಒಂದಾಗ್ಬಿಡುತ್ತಷ್ಟೇ. ನಯೋಮಿ, ಮನೇಲಿದ್ಯಾ? ನಯೋಮಿ, ಓ ಮೈ ಗಾಡ್, ನಯೋಮಿ! ನಯೋಮಿ, ಎದ್ದಿದ್ಯಾ? ನಯೋಮಿ, ಮೇಲಿದ್ಯಾ ನೀನು?
ಆಶ್ ಬೇಬಿ, ಯಾಕೆ ಹೀಗೆ ಮಾಡ್ಬಿಟ್ಟೆ? ಯಾರಾದ್ರೂ ಹೀಗ್ ಬಂದ್ ಭಯ ಪಡಿಸ್ತಾರಾ? ಅರ್ಥ ಆಗಲ್ವಾ ನಿಂಗೆ? ನಾವು ಇಲ್ಲಿಂದ ಮೊದ್ಲು ಹೊರಟೋಗ್ಬೇಕು. ನಯೋಮಿ ಇಲ್ಲಿಲ್ಲ ಗೊತ್ತಾ ನಿನ್ಗೆ? ಆದ್ರೆ ಇಲ್ಲೇ ಇದ್ಲು. ನಾವು ಈಗ್ಲೇ ಇಲ್ಲಿಂದ ಹೊರಟೋಗ್ಬೇಕು, ಈಗ್ಲೇ. ನನಗೇನೋ ತೋರಿಸ್ಬೇಕು. ಅದೇನೇ ಇದ್ರೂ ನಾವು ಆಚೆ ಹೋದ್ಮೇಲೆ ಮಾತಾಡೋಣ. ಆದ್ರೆ ಆಶ್ ಬೇಗ ಬಾ. ಆಶ್, ಆಶ್ ಎಲ್ಲಿದ್ಯಾ? ಆಶ್, ಬಿಲ್, ಸರ್, ಮ್ಯಾಮ್, ಊಟ ರೆಡಿಯಾಗಿದೆ. ಸೊ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ನೀವಿಬ್ರು ಬೆಳಗ್ಗೆಯಿಂದ ಹೇಗಿದ್ರಿ? ಎಲ್ಲಾದ್ರೂ ಹೊರಗಡೆ ಹೋಗಿದ್ರಾ? ಗ್ರೋಸರಿ ಶಾಪಿಂಗ್. ಚೆನ್ನಾಗಿದೆ. ಬಿಲ್, ನನಗೇನನ್ನಿಸ್ತಿದೆ ಅಂದ್ರೆ, ಹೇಗೂ ನಾನು ಈ ಮನೆಗೆ ಬಂದಿದ್ದೀನಲ್ವಾ, ಇವಳಿಗೆ ಸೆಟ್ ಆಗೋವರೆಗೂ ನಾನು ಇವಳ ಜೊತೆಲೇ ಇದ್ದು ಇವಳಿಗೆ ಹೆಲ್ಪ್ ಮಾಡಬೇಕು ಅನ್ಕೋತಿದ್ದೀನಿ. ಅಮ್ಮ ಅದ್ರ ಅವಶ್ಯಕತೆ ಇಲ್ಲಮ್ಮ. ನನಗೆ ಗೊತ್ತು, ಆದ್ರೆ ನೀನ್ ಒಬ್ಳೇ ಎಷ್ಟು ಅಂತ ಕೆಲಸ ಮಾಡ್ತೀಯಾ ಹೇಳು? ನೋಡು, ಸಿಂಗಪೂರಿಂದ ತಗೊಂಡ್ ಬಂದಿರೋ ಬಾಕ್ಸ್ಗಳೆಲ್ಲ ಹಾಗೇ ಇದೆ. ಮತ್ತೆ ಹಳೆ ವಸ್ತುಗಳನ್ನೆಲ್ಲ ನಾವು ತೆಗೆದ್ ಬಿಸಾಕಣ. ಎಲ್ಲಕ್ಕಿಂತ ಮೊದ್ಲು ಆ ಗೊಂಬೆನ ತೆಗೆದ್ ಬಿಸಾಕಣ. ಆ್ಯಕ್ಚುಲಿ ಅದು ಒಳ್ಳೆ ಐಡಿಯಾನೇ. ನನಗೆ ಸ್ಟ್ಯಾಚ್ಯೂ ನಿಜವಾಗ್ಲೂ ಇಷ್ಟ ಇಲ್ಲ. ಆದಷ್ಟು ಬೇಗ ಈ ಮನೆಗೆ ಮಗು ಬರ್ತಿದೆ. ಹಾಗಾಗಿ ನೀನು
ಹಳೇದನ್ನೆಲ್ಲ ಮರ್ತು ಹೊಸದನ್ನ ಸ್ವಾಗತಿಸೋದಕ್ಕೆ ರೆಡಿ ಆಗ್ಬೇಕು. ಅವ್ರು ಹೇಳ್ತಿರೋದು ಸರಿಯಾಗಿದೆ. ಇಲ್ಲಿ ನೀನು ಮಾಡಬೇಕಾಗಿರೋ ಕೆಲಸ ತುಂಬನೇ ಇದೆ. ನಾನು ಬ್ಯುಸಿಯಾಗಿರೋದ್ರಿಂದ ನಿನಗೇನು ಹೆಲ್ಪ್ ಮಾಡೋದಕ್ಕಾಗ್ತಿಲ್ಲ. ಅದು ಅಲ್ಲದೆ ಸಿಟಿಗೆ ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಅಮ್ಮ, ನಿಮ್ಗೇನಾಯ್ತು? ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ಸರಿ, ನಾಳೆಯಿಂದನೇ ನಿಮ್ಮ ಕೆಲಸ ಶುರು ಮಾಡ್ಕೊಳ್ಳಿ. ಈ ಮನೆ ಸ್ವಲ್ಪ ಬದಲಾದರೆ ಚೆನ್ನಾಗಿರತ್ತೆ. ಗುಡ್ ನೈಟ್, ನಾಳೆ ಮಾತಾಡೋಣ. ಗುಡ್ ನೈಟ್. ನಾನ್ ಸಿಟಿಗೆ ಪಾತ್ರೆ ತೊಳೆಯಕ್ಕೆ ಹೆಲ್ಪ್ ಮಾಡಿ ಬರ್ತೀನಿ ಬಿಲ್. ಆಶ್ ಪುಟ್ಟ, ನಾನ್ ಹೇಳೋದು ಅಮ್ಮ ಪ್ಲೀಸ್, ಇವತ್ತಿಬ್ಬರಿಗೂ ತುಂಬಾನೇ ಸುಸ್ತಾಗಿದೆ. ನಾಳೆ ಇದ್ರ ಬಗ್ಗೆ ಮಾತಾಡ್ಬೋದಾ? ಸರಿ, ಹಾಗಿದ್ರೆ ಜಾಸ್ತಿ ಹೊತ್ತು ಎದ್ದಿರ್ಬೇಡ. ಗುಡ್ ನೈಟ್. ಗುಡ್ ನೈಟ್. Adakah dia sudah diberitahu akan kontrak ini? ಅವ್ರು ಏನ್ ಹೇಳ್ತಿದ್ದಾರೆ? ಪೇಪರಲ್ಲಿ ಬರ್ದಿರೋದನ್ನ ಫಾಲೋ ಮಾಡಿದ್ರೆ ಅವಳು ಯಾವತ್ತೂ ನಿಮ್ಮ ಜೊತೆನೇ ಇರ್ತಾಳಂತೆ. ಗೊತ್ತಾಯ್ತು. ಪ್ರತಿ ತಿಂಗಳು 14ನೇ ತಾರೀಕು ಬ್ಲಡ್ ಕೊಡಬೇಕು. ಹಾಗೆ ಮಾಡಿದ್ರೆ ಯಾವತ್ತೂ ಅವಳು ನಿಮ್ಮನ್ನು ಬಿಟ್ಟು ಹೋಗಲ್ಲಂತೆ. ಅದ್ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಅವಳು ದೂರ ಮಾಡಲ್ಲ. Dia tidak boleh mengandung lagi. ಏನ್ ಹೇಳಿದ್ರು ಅವರು? ಅವರು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ನೀವ್ ಹೇಳ್ದಾಗೆ ಎಲ್ಲ ಮಾಡ್ತೀನಿ. ಹಾಯ್, ಕೇಳಿಸ್ತಿದ್ಯಾ? ನಾನ್ ವಿನಿ. ನೀವು ಸೌತ್ ಈಸ್ಟ್ ಏಷ್ಯಾನಲ್ಲೇ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ ನಾನು. ನಾನ್ ನಿಮ್ ಹತ್ರ ಕೆಲವು ವಿಷಯ ತಿಳ್ಕೊಬೇಕು ಅಂತಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಹುಡುಗಿನ ನಮ್ ಮನೆಯಲ್ಲಿ ಆಗಾಗ ನೋಡ್ತಾ ಇದ್ದೀನಿ. ಆದ್ರೆ ಮನೆಯಲ್ಲಿ ಬೇರೆ ವಿಷಯಗಳು ಕೂಡ ನಡೀತಾ ಇದೆ. ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು, ವಾಸನೆ ಬರುತ್ತೆ. ಅದೇನಿರ್ಬೋದು ಅಂತ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ನಾನೀಗ ಹೋಗ್ಲೇಬೇಕು. ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ.
ಅಯ್ಯೋ ದೇವ್ರೆ, ಅಮ್ಮ ಆರಾಮಾಗಿದ್ಯಾ ನೀನು? ನಾನು ಇದನ್ನೇ ಕೇಳೋಣ ಅಂತ ಬಂದೆ. ನಾನ್ ನೀರ್ ಕುಡಿಯಕಂತ ಬಂದಿದ್ದೆ, ಆದ್ರೆ ಯಾರೋ ಮಾತಾಡ್ದಾಗಾಯ್ತು ಇಲ್ಲಿ. ನಾನ್ ನಿನ್ನ ಹತ್ರ ಒಂದ್ ವಿಷಯ ಯಾವ್ದ್ರ ಮಾತಾಡ್ಬೇಕು. ಬಗ್ಗೆ ಅಮ್ಮ? ಈ ಮನೇಲಿ ಏನೇನೂ ನಡೀತಿದೆ ನಿನ್ಗೆ ಅರ್ಥ ಆಗ್ತಿದ್ಯಾ? ಅದು ಸಂತೋಷವಾಗಿಲ್ಲ. ಅದ್ರ ಬಗ್ಗೆ ನೀನ್ ತಿಳ್ಕೋಬೇಕು. ಏನೇನೋ ಮಾತಾಡ್ಬೇಡ ಅಮ್ಮ. ಇಲ್ ನೋಡು ಪುಟ್ಟ, ನಾನ್ ನನ್ ಜೀವನದಲ್ಲಿ ತುಂಬಾ ವಿಷಯಗಳನ್ನ ನೋಡಿದ್ದೀನಿ. ಅದು ನೀನು ಈ ಮನೇಲಿ ಒಂದು ಭಯಂಕರವಾದ ಆತ್ಮನ ನಿನ್ ಜೊತೆಲಿ ಇಟ್ಕೊಂಡಿದೀಯ. ನಿಲ್ಲು, ನೀನ್ ಏನ್ ಮಾಡ್ತಾ ಇದೀಯಾ? ನೀನು ನಡೆದಿರೋದನ್ನ ಹೇಳ್ದೆ ಹೋದ್ರೆ ನಾನ್ ನಿನ್ಗೆ ಯಾವ್ದೇ ರೀತಿ ಸಹಾಯ ಮಾಡಕ್ಕಾಗಲ್ಲ. ನಿಮ್ ಸಹಾಯದ ಅವಶ್ಯಕತೆ ನನಗಿಲ್ಲ. ಒಂದ್ ವೇಳೆ ನಿನ್ಗೆ ನಿನ್ ಮಗು ಬೇಕು ಅಂದ್ರೆ ನೀನ್ ಹೇಳಲೇಬೇಕು. ನೀನ್ ನನಗೆಲ್ಲ ವಿಷಯ ಹೇಳ್ಬೇಕು, ಹೇಳಲೇಬೇಕು. ನಾನದನ್ನ ನೋಡ್ಕೋತೀನಿ. ಆಶ್, ತಗೋ, ನಿನ್ಗೋಸ್ಕರ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಏನು? ಏನೂ ಇಲ್ಲ. ನಿಯಮಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ. ರಾತ್ರಿ ತುಂಬಾನೇ ತಡವಾಗಿ ಮಲ್ಕೊಂಡ್ಯಾ? ಓಕೆ. ನನಗೆ ಕೂಡ ತುಂಬನೇ ಕೆಲಸ ಇದೆ. ಮಂತ್ ಎಂಡ್ ಆಗಿರೋದ್ರಿಂದ ಅಕೌಂಟ್ಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಬೇಕು. ಇವತ್ತು ನಾನು ಆಫೀಸಿಂದ ಬರೋದಕ್ಕೆ ಸ್ವಲ್ಪ ತಡ ಆಗತ್ತೆ. ನನಗೋಸ್ಕರ ವೆಯ್ಟ್ ಮಾಡಬೇಡ. ನಿನ್ ಡಿನ್ನರ್ನ ಓವನ್ನಲ್ಲಿಟ್ಟಿರ್ತೀನಿ. ಐ ಲವ್ ಯು. ಸಿಟಿ, ಎಸ್ ಸರ್. ಮನೇಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತೀಯಾ? ಇಲ್ಲಿ ಇಷ್ಟೊಂದು ಗಲೀಜ್ ಯಾಕಾಗಿದೆ ಅಂತ ಹೇಳು. ಸಾರಿ ಸರ್. ಈ ತರ ಮಣ್ಣಿದ್ರೆ ಮನೆ ಫ್ಲೋರ್ ಎಲ್ಲ ಹಾಳಾಗೋಗುತ್ತೆ ಅಂತ ನಾನು ನಿನ್ಗೆ ಮುಂಚೆನೆ ಹೇಳಿದ್ದೀನಿ. ಅಲ್ಲ, ನಾನು ಹೇಳೋದು ನಿನ್ಗೆ ಅರ್ಥ ಆಗಲ್ವಾ? ಸಾರಿ ಸರ್, ಈಗ ಕ್ಲೀನ್ ಮಾಡ್ತೀನಿ. ಸರಿ, ಮೊದಲು ಆ ಅನಿಷ್ಟನ ತಗೊಂಡೋಗಿ ಹೊರಗಡೆ ಬಿಸಾಕೋ. ಆಶ್, ಇಟ್ಸ್ ಓಕೆ. ಸಿಟಿ, ಎಸ್ ಮ್ಯಾಮ್. ಸಿಟಿ, ಬೇಗ ಡಾಕ್ಟರ್ನ ಕರಿ ಈಗ್ಲೇ. ಎಸ್ ಮ್ಯಾಮ್. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಏನು ಆಗೋದಿಲ್ಲ, ಭಯ ಪಡ್ಬೇಡ ಪುಟ್ಟ. ಎಲ್ಲ ಸರಿಯಾಗೇ ಇದೆ, ಯೋಚನೆ ಮಾಡೋಂಥದ್ದು ಏನೂ ಇಲ್ಲ. ಅವಳು ತುಂಬ ರೆಸ್ಟ್ ತಗೊಳ್ಳಿ ಮತ್ತೆ ತುಂಬ ನೀರು ಕುಡಿಲಿ. ಹಾಗೆ ಯಾವುದೇ ಭಾರವಾದ ವಸ್ತುಗಳನ್ನ ಮುಂದಿನ ದಿನಗಳಲ್ಲಿ ಎತ್ತೋದು ಬೇಡ. ಮತ್ತೆ ನಿನ್ನ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಇಟ್ಕೋ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಏನಾದರೂ ಬದಲಾವಣೆ ಇದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. You're ಸಿಟಿ, ನೀನ್ ಡಾಕ್ಟರ್ನ ಕಳಿಸ್ಬಿಟ್ ಬಾ. ಎಸ್ ಮ್ಯಾಮ್. ನೀನು ಫೋನ್ ಮಾಡಿದಾಗ ಎಷ್ಟು ಹೆದರಿಕೆ ಆಯಿತು ಅಂತ ಗೊತ್ತಾ? ಐಮ್ ಸಾರಿ ಹಾನಿ. ಇಟ್ಸ್ ಓಕೆ.
ಹೇಗಿದ್ರು ನಾನು ಆ ಮೀಟಿಂಗಿಂದ ಹೊರಗಡೆ ಬರಬೇಕಾಗಿತ್ತು. ನೀನು ಸ್ವಲ್ಪ ರೆಸ್ಟ್ ಮಾಡು. ಅಂದ್ಹಾಗೆ ನಿನ್ ಕೆಲ್ಸಗಳೆಲ್ಲ ಹೇಗ್ ನಡೀತಿದೆ? ಪರವಾಗಿಲ್ಲ. ಇತ್ತೀಚೆಗೆ ಸ್ವಲ್ಪ ನಿದ್ದೆ ಮಾಡ್ತಿದ್ದೀನಿ. ಮತ್ತೆ ಪ್ರೆಗ್ನೆನ್ಸಿ ಬೇರೆ ಇದೆ. ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಆ, ಈಗ ಬೇಡ. ಮ್ಯಾಮ್, ನಾನು ಇವತ್ತು ಕೂಡ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಾನು ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ. ನನಗ್ ಬೇಕಾಗಿರೋದು ಅದಲ್ಲ. 1 ವರ್ಷದಿಂದ ಅವಳು ತುಂಬಾನೇ ಅನುಭವಿಸಿದಾಳೆ. ಮತ್ತು ನನಗೆ ಗೊತ್ತು ಅವಳಿಗೆ ಚಿಂತೆ ಆಗಿದೆ ಅಂತ. ಅವಳು 2ನೇ ಸಲ ಮಗುನ ಕಳ್ಕೊತಾಳೆ ಅಂತ. ಈ ಮನೇಲಿ ಏನೇನೋ ವಿಚಿತ್ರವಾಗಿ ನಡೀತಾ ಇದೆ, ಅದು ನಿನಗ್ ಗೊತ್ತಾ? ಅದು ಕೂಡ ಆಶ್ ಪ್ರೆಗ್ನೆಂಟ್ ಆದ್ಮೇಲೆ. ಈ ಮನೇಲಿರೋ ಒಂದೇ ಒಂದು ವಿಚಿತ್ರ ಅಂದರೆ ಅದು ಸಿಟಿ. ನಾನು ಸಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಡೆನ್ನಿಂದ ಬರೋ ಆ ವಾಸನೆ ಮತ್ತೆ ಮನೇಲಿ ಕೇಳಿಸೋ ಆ ಶಬ್ದಗಳು, ದೃಶ್ಯಗಳು. ನೀವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಇಲ್ ನೋಡು ಬಿಲ್, ನಾವಿದನ್ನ ಹೀಗೆ ಬಿಡಬಾರ್ದು. ಏನಾದ್ರೂ ಒಂದ್ ಮಾಡ್ಲೇಬೇಕು, ಅದು ಆದಷ್ಟು ಬೇಗ. ಸಿಟಿ, ನಾವೀಗ ಮಾಡಬೇಕಿರೋ ಒಂದೇ ಒಂದು ಕೆಲಸ ಅಂದರೆ ಆಶ್ಗೆ ಯಾವುದೇ ರೀತಿಯಾದ ತೊಂದರೆ ಆಗದೆ ಈ ಪ್ರೆಗ್ನೆನ್ಸಿ ಆಗೋದು. ಒಂದ್ ವೇಳೆ ಮನೇಲಿ ನಡೀತಿರೋದನ್ನ ನಾವು ತಡಿದೇ ಹೋದ್ರೆ ಅದು ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗತ್ತೆ. ಅದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಎಸ್ ಸರ್. ನೀನು ಆಶ್ನ ನೋಡ್ಕೊಂಡ್ ಬರ್ತೀಯಾ? ಅವಳಿಗೇನಾದರೂ ಬೇಕಾಗಿದೆಯಾ ಅಂತ? ಓಕೆ ಸರ್. ಆದರೆ ಇಲ್ಲಿ ಏನೂ ನಡೀತಾನೇ ಇಲ್ಲ. ಇದೊಂದು ಹಳೆ ಮನೆ ಅಷ್ಟೇ. ಎಲ್ಲ ಹಳೆ ಮನೆಗಳು ಯಾವ ರೀತಿ ಇರುತ್ತೋ ಇದು ಅದೇ ರೀತಿ ಇದೆ. ಅಯ್ಯೋ ದೇವ್ರೆ, ನಾನ್ ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ ಅಥವಾ ಅರ್ಥ ಆಗದೆ ಇರೋರ್ ತರ ನಾಟಕ ಮಾಡ್ತಿದ್ಯಾ? ನೀನು ಏಷ್ಯಾಯಿಂದ ನಿನ್ ಜೊತೆಲಿ ಏನೋ ತಗೊಂಡ್ ಬಂದಿದ್ಯಾ, ಅದನ್ನ ನೀನ್ ಮಾಡಬಾರ್ದು. ಅದರಿಂದಲೇ ಇದೆಲ್ಲ ಆಗ್ತಿರೋದು. ಸಿಂಗಾಪುರಲ್ಲಿ ನಡೆದಿದ್ದಕ್ಕೆ ನೀವು ನನ್ನನ್ನ ಬ್ಲೇಮ್ ಮಾಡ್ತಿದ್ದೀರಾ ಅಂತ. ನಾನ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಲ್, ಸಿಟಿ, ಬೇಡ 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 ಬೇಡ. ನಿನಗೇನ್ ಬೇಕು ಸಿಟಿ? ಸರ್ ನಿಮ್ಗೇನಾದ್ರೂ ಬೇಕಾ ಅಂತ ಕೇಳಕ್ ಹೇಳಿದ್ರು. ನನಗೆ ಹಸಿವಿಲ್ಲ. ಓಕೆ ಮ್ಯಾಮ್. ಇವತ್ತು ರಾತ್ರಿ 14ನೇ ತಾರೀಕು. ನನಗೆ ನೆನಪಿದೆ ಮ್ಯಾಮ್. ಇಲ್ ನೋಡು, ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ಹೀಗೆ ದಿನ ನಡೀತಾ ಇದ್ರೆ ನಾವ್ ಆಶ್ನ ಕಂಟ್ರೋಲ್ ಮಾಡೋದ್ ಕೂಡ ತುಂಬಾ ಕಷ್ಟ ಆಗತ್ತೆ. ನಾನ್ ಹೇಳೋದನ್ ಕೇಳು. ಇದು ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡದೆ ಇಲ್ಲಿಂದ ಹೋಗೋದಿಲ್ಲ. ನಾನ್ ಹೇಳೋದ್ ಕೇಳಿಸ್ತಿದ್ಯಾ? ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸರ್, ಮ್ಯಾಮ್ಗೆ ಹಸ್ವಿಲ್ಲಂತೆ. ಆಲ್ ರೈಟ್, ಥ್ಯಾಂಕ್ಸ್.
ನೀನೇನನ್ನ ನಿನ್ ಜೊತೆ ತಗೊಂಡ್ ಬಂದಿದ್ಯೋ ಅದು ಆಶ್ನ ತನಗ್ ಬೇಕಾದಾಗೆ ಬದ್ಲಾಯಿಸ್ತಾ ಇದೆ. ಈಗ ನಿಮ್ಗೆ ಹುಟ್ಬೇಕಾಗಿರೋ ಹೊಸ ಮಗುನ ನಾಶ ಮಾಡ್ಬೇಕು ಅಂತ ಎಲ್ಲಾ ರೀತಿಲೂ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೇನರ್ಥ? ಅದರ ದಾರಿಗೆ ಯಾರೂ ಅಡ್ಡ ಹೋಗ್ಬಾರ್ದು ಅಂತ ತಾನೆ? ನಮ್ಮದೇ ರಾಜ್ಯದವರಾದ ನಯೋಮಿ ಅವರ ದೇಹ ಲೋಕಲ್ ಅಥಾರಿಟೀಸ್ಗೆ ಈಗ ತಾನೇ ಸಿಕ್ಕಿದೆ. ಕೆಲವು ದಿನಗಳಿಂದ ನಯೋಮಿ ಅವರು ನಾಪತ್ತೆಯಾಗಿದ್ದರು, ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಆದ್ರೆ ಈಗ ಅವರ ಮೃತದೇಹ ಲೋಕಲ್ ಅಥಾರಿಟೀಸ್ಗೆ ಸಿಕ್ಕಿದೆ. ವಿಸ್ಮಯಕಾರಿ ಸಂಗತಿ ಏನು ಅಂತಂದ್ರೆ ಅಥಾರಿಟೀಸ್ಗೆ ಆಶ್ಚರ್ಯ ಆಗ್ತಿದೆ. ಅವರು ಎಲ್ಲಿ ಮುಳುಗಿ ಸತ್ತಿದಾರೋ ಅಲ್ಲಿಗೆ ಅವರು ಅದು ಹೇಗ್ ಬಂದ್ರು ಅನ್ನೋದೇ. ಉನ್ನತ ಮೂಲದ ಮಾಹಿತಿಗಳ ಪ್ರಕಾರ ಅವರು ಸೂಸೈಡ್ ಮಾಡ್ಕೊಂಡಿರ್ಬೋದು. ನಾಡಿನ ಜನತೆಗೆ ಅದನ್ನ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಈಗ ನಾವು ಮುಂದಿನ ನ್ಯೂಸ್ ಕಡೆಗೆ ಗಮನ ಹರಿಸೋಣ. ರೆಡಿನಾ ಎಲ್ರೂ? ಇಲ್ಲ ಇಲ್ಲ ಇಲ್ಲ. ಅಣ್ಣ ಅಣ್ಣ ಇಲ್ಲ. ಮ್ಯಾಮ್ 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 ಪ್ರಾಬ್ಲಮ್ ಆಯ್ತು ಮ್ಯಾಮ್. ಹೀಗಾಗೋದಕ್ ಸಾಧ್ಯ ಇಲ್ಲ. ನಾವೀಗೇನಾದ್ರೂ ಮಾಡ್ಬೇಕು. ಈಗಾಗಲ್ಲ ಮ್ಯಾಮ್, ತುಂಬಾ ಹೊತ್ತಾಗೋಯ್ತು. ಕಾಂಟ್ರಾಕ್ಟ್ ಬ್ರೇಕ್ ಮಾಡಿದ್ರಿ ನೀವು. ಏನ್ ಮಾತಾಡ್ತಿದ್ಯಾ? ಯಾವ ಕಾಂಟ್ರಾಕ್ಟ್? ಇಲ್ಲಿ ಏನ್ ನಡೀತಿದೆ ಅಂತ ಹೇಳು. ಹಾಗಾದ್ರೆ ನಿಜನಾ? ಅವ್ನು ನಿಂಗೇನೋ ಬೇರೆ ಹೇಳಿದಾನೆ, ಅದನ್ನ ನಂಗೆ ಹೇಳಲಿಲ್ಲ. ಅವರು ವಾರ್ನಿಂಗ್ ಮಾಡಿದ್ರು ಮ್ಯಾಮ್. ನಿಮ್ಗೆ ಬೇಜಾರಾಗತ್ತೆ ಅಂತ ನಾನ್ ನಿಮ್ಮ ಹತ್ರ ಏನು ಹೇಳಿಲ್ಲ. ಅವ್ನು ನಿನಗ್ ಏನ್ ಹೇಳಿದ್ದ? ಅವ್ರು ಹೇಳಿದ್ರು ನೀವು ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಮ್ಯಾಮ್. ಮ್ಯಾಮ್, ಅದು ನನಗೆ ಕೊಡು. ಈಗೇನ್ ಮಾಡ್ತೀರಾ ಮ್ಯಾಮ್? ತಪ್ಪನ್ನ ಸರಿ ಮಾಡ್ತೀನಿ. ಮ್ಯಾಮ್ ಇಲ್ಲ ಮ್ಯಾಮ್. ಮ್ಯಾಮ್ ಮ್ಯಾಮ್ ಬೇಡ ಮ್ಯಾಮ್. ಮ್ಯಾಮ್ ಮ್ಯಾಮ್ ಮ್ಯಾಮ್. ಆಶ್, ಹೇ ಬಿಲ್, ನಾನು ಕಣೋ. ಕಾಲ್ ಬ್ಯಾಕ್ ಮಾಡು. ನಿಯೋಮಿ ಬಗ್ಗೆ ಮಾತಾಡಬೇಕು. ನಯೋಮಿ ಯಾಕೆ ಆತ್ಮಹತ್ಯೆ ಮಾಡ್ಕೋತಾಳೆ? ಅವಳು ಮಾಡ್ಕೊಂಡಿರಲ್ಲ. ಬಿಲ್, ನಾವೀಗ್ಲೇ ಇಲ್ಲಿಂದ ಹೋಗ್ಬೇಕು. ಈಗ್ಲೇ ಹೊರಟೋಗ್ಬೇಕು. ಇಷ್ಟಕ್ಕೂ ನಿನ್ಗೇನ್ ಬೇಕು? ಅಮ್ಮ, ಅವಳು ನಿನ್ನ ಹೆತ್ತಮ್ಮ ಅಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಏನು? ನಮ್ಮನ್ ಕ್ಷಮಿಸ್ಬಿಡು. ಅವಳು ಹೇಳೋದನ್ನ ನಂಬೇಡ. ಅವಳು ನಿನಗೆ ಮೋಸ ಮಾಡ್ತಿದ್ದಾಳೆ. ಆಶ್ ಒಂದ್ ಭೂತನ ಮಗು ತರ ತನ್ನ ಹೊಟ್ಟೆಲಿ ಸಾಕ್ತಿದ್ದಾಳೆ ಬಿಲ್. ಆಶ್ನ
ತನ್ನ ಹೆತ್ತ ತಾಯಿ ಅಂತ ಅನ್ಕೊಂಡಿದೆ. ಆಶ್ ಕೂಡ ಅದನ್ನ ತನ್ನ ಹೆತ್ತ ಮಗಳು ಅಂತ ಅನ್ಕೊಂಡು ಸಾಕ್ತಿದ್ದಾಳೆ. ಅದು ಆ ಹೊರಗಡೆ ಇರೋ ಗೊಂಬೆನಲ್ಲೇ ಜೀವಿಸ್ತಿರೋದು. ಅದಕ್ಕೆ ಸಿಟಿ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ನೀನ್ ಹೇಗಾದ್ರೂ ಸರಿ, ಆ ಎಲ್ಲಾ ವಸ್ತುಗಳನ್ನ ಇವತ್ ರಾತ್ರಿನೇ ನೀನ್ ನಾಶ ಮಾಡ್ಬೇಕು. ಅಮ್ಮ ಅಮ್ಮ ನೀವು ನನಗೆ ಬೇಕು. ನೀವು ಸುಳ್ಳು ಹೇಳ್ತಿದ್ದೀರಾ. ಆಶ್ ಯಾವತ್ತೂ ಈ ರೀತಿ ಮಾಡೋದೇ ಇಲ್ಲ. ಅದು ಪ್ರತಿ ತಿಂಗಳು 14ನೇ ತಾರೀಕು ಸ್ಟ್ರಾಂಗ್ ಆಗ್ತಾನೆ ಹೋಗುತ್ತೆ. ಇವತ್ತು ಮತ್ತೆ ಮಧ್ಯರಾತ್ರಿ ಬಂದ್ರೆ 14ನೇ ತಾರೀಕೆ. ಬೇಗ ಬಿಲ್, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ನಾನ್ ನಿನ್ ತಾಯಿ ಅಲ್ಲ. ನನ್ನನ್ನ ಕ್ಷಮಿಸ್ಬಿಡು. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡಿ ಅಮ್ಮ. ನಾನು ಗಲಾಟೆ ಮಾಡೋದಿಲ್ಲ, ಸುಮ್ಮನೆ ಇರ್ತೀನಮ್ಮ. ಇಲ್ಲ, ನೀನ್ ನನ್ ಮಗಳಲ್ಲ, ಆಗಿರ್ಲೂ ಇಲ್ಲ. ಡಿಯಾಂಜೆಲಾ ಬಾ ನನ್ ಜೊತೆ ಇರು. ಆನಾ ಡಿಯಾಂಜೆಲಾ ಬಾ ನನ್ ಜೊತೆ ಇರು. ಆನಾ ಡಿಯಾಂಜೆಲಾ ಬಾ ನನ್ ಜೊತೆ ಇರು. ಅಮ್ಮ ಇವರು ಪ್ಯಾರಾನೋಯ ಲಕ್ಷಣದಿಂದ ಬಳಲ್ತಾ ಇದ್ದಾರೆ. ಮತ್ತೆ ಒಂದ್ ವಾರದಿಂದ ಇವರು ತುಂಬಾ ಪ್ರೆಷರಲ್ಲಿದ್ದಾರೆ ಅಂತ ಅನ್ಸ್ತಾ ಇದೆ. ಇವ್ರ ಸೈಕಲಾಜಿಕಲ್ ಮತ್ತೆ ಮಾನಸಿಕ ಪರಿಸ್ಥಿತಿನ ನೋಡ್ತಾ ಇದ್ರೆ ಇವ್ರು ಯಾರನ್ನೋ ಕರೀತಾ ಇದ್ದಾರೆ, ಮತ್ತೆ ಯಾರ ಜೊತೆ ಮಾತಾಡ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಇವ್ರ ಫ್ಯಾಮಿಲಿ ಫೈರ್ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾರೆ. ಆ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅದನ್ನ ಅವ್ರ ಮಗು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಫೈರ್ ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಅಬಾರ್ಷನ್ ಆಗಿದೆ. ಆ ಶಾಕಿಂದನೇ ಅವರು ಈ ಪರಿಸ್ಥಿತಿಲಿದ್ದಾರೆ. ಬನ್ನಿ ಅಮ್ಮ, ನನ್ನ ಜೊತೆ ಆಟಾಡಿ.